ಹಾಯ್, ಗುಡ್ ಈವ್ನಿಂಗ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಿ? ಐ ಹೋಪ್ ಎವ್ರಿಬಡಿ ಇಸ್ ಫೈನ್. ಓಕೆ, ಲಾಸ್ಟ್ ವೀಕ್ 1 ವೀಕ್ ಏನು ಕ್ಲಾಸಸ್ ಮಾಡಿದ್ವಲ್ಲ, ಸೊ ಹೈಲಿ ಇಂಪಾರ್ಟೆಂಟ್ MCQs ಇದ್ದು, ಹೈಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾವೇನು ಮಾಡಿದ್ವಿ, ಡಿಸ್ಕಷನ್ ಮಾಡಿದ್ವಿ. ಸೊ ಎಲ್ಲಾನು ಯಾರ್ಯಾರು ನೋಡಿಲ್ಲ, ಯಾರು ಇವತ್ತು ಕ್ಲಾಸಿಂದ ನೋಡಕ್ ಸ್ಟಾರ್ಟ್ ಮಾಡ್ತಿಲ್ಲ, ಪ್ಲೀಸ್ ಐ ಹೋಪ್ ಎವ್ರಿಬಡಿ ವಾಚ್ ದೋಸ್ ವಿಡಿಯೋಸ್. ಓಕೆ, ಪಾಸ್ಟ್ ವಿಡಿಯೋಸ್ ಏನಿದಾವಲ್ರಿ ಅವೆಲ್ಲರೂ ಹೋಗಿ ನೋಡ್ರಿ, ಬಿಕಾಸ್ ಅದರಲ್ಲಿ ನಾವು ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆವು. ಲೈಕ್ ಟಾಪಿಕ್ಸ್ ಯಾವ ರೀತಿ ನೀವು ಕವರ್ ಮಾಡ್ಕೋಬೇಕು ಎಕ್ಸಾಮ್ ಬೇಸ್ಡ್ಗೆ, ಕರೆಂಟ್ ಅಫೇರ್ಸ್ ನೀವು ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನ ನಾವ್ ಏನ್ ಮಾಡಿವ್ರಿ, ನೀಟಾಗಿ ಅದ್ರಲ್ಲಿ ಏನ್ ಮಾಡಿವಿ, ಕವರ್ ಮಾಡಿ. ಓಕೆ, ಸೊ ಲಾಸ್ಟ್ ವೀಕ್ ಏನ್ ಕರೆಂಟ್ ಅಫೇರ್ಸ್ ಮಾಡಿದ್ವಲ್ಲ, ಸೊ ಆಲ್ಮೋಸ್ಟ್ ಎಲ್ಲಾ ಟಾಪಿಕ್ಸ್ನು ನಾವು ಎಲ್ಲಾ ಥೀಮ್ಸ್ನು ನಾವು ಕವರ್ ಮಾಡ್ಕೊಂಡಿವಿ. ಓಕೆ, ಎಲ್ಲ ಟಾಪಿಕ್ಸ್ನು ಯಾವ ರೀತಿ ಓದ್ಬೇಕು, ಲೈಕ್ ಫಾರ್ ಎಕ್ಸಾಂಪಲ್ ಅವಾರ್ಡ್ಸ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಆಗಿರ್ಬೋದು, ಅದೇ ರೀತಿ ಅಪಾಯಿಂಟ್ಮೆಂಟ್ಸ್ ರಿಲೇಟೆಡ್ ಆಗಿರ್ಬೋದು. ಸೊ ಎಲ್ಲಾನು ನಾವ್ ಏನ್ ಮಾಡಿವಿ, ನೀಟಾಗಿ ಯಾವ ರೀತಿ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಓದ್ಕೋಬೇಕು, ಯಾವ ರೀತಿ ಬೇರೆ ಬೇರೆ ಎಕ್ಸಾಮ್ಸ್ಗೆ ಕ್ವಶನ್ಸ್ ಕೇಳ್ತಾನ, ಎಲ್ಲಿ ಯಾವ ಎಕ್ಸಾಮ್ದಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕೇಳ್ತಾನ, ಯಾವ ಎಕ್ಸಾಮ್ ಅಲ್ಲಿ ಒನ್ ಲೈನರ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾನ, ಯಾವ ರೀತಿ ಕೇಳ್ತಾನ, ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದ್ರೆ ಯಾವ ರೀತಿ ಕೇಳ್ತಾನ. ಸೊ ಈ ರೀತಿಯಾಗಿ ನಾವು ನೀಟಾಗಿ ಗ್ಲಾನ್ಸ್ ಮಾಡ್ಕೊಂಡು ನೀಟಾಗಿ ಹೇಳ್ಕೊಂಡು, ಸೊ ಅದನ್ನ ಕರೆಕ್ಟ್ ಆಗಿ ನೀಟಾಗಿ ನೀವು ಗ್ಲಾನ್ಸ್ ಮಾಡ್ಕೊಂತ ಹೋಗ್ರಿ. ಅಟ್ಲೀಸ್ಟ್ ನೋಟ್ಸ್ ಮಾಡ್ರಿ ಸಪ್ರೇಟ್, ಬಿಕಾಸ್ ನಿಮ್ಗೆ ಏನಾಗುತ್ತೆ, ಲಾಸ್ಟ್ ಮೂಮೆಂಟ್ ರಿವಿಷನ್ ಟೈಮ್ ಅಲ್ಲಿ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಯಾರ್ಯಾರು ನೋಡಿಲ್ಲಲ್ಲ ಲಾಸ್ಟ್ 1 ವೀಕ್ ಕ್ಲಾಸಸ್, ಸೊ ಹೋಗ್ರಿ ಒಂದ್ಸತಿ ನೋಡ್ರಿ ಕ್ಲಾಸಸ್, ಅದ್ರ ನೋಟ್ಸ್ ಮಾಡ್ಕೋರಿ. ಏನಾಗುತ್ತಂದ್ರೆ ಈಗ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಏನಾಗುತ್ತಂದ್ರೆ ನಿಮ್ಗೆ ಲೈಕ್ ಆಲ್ರೆಡಿ ನಾನು ಟಾಪಿಕ್ಸ್ ಡೀಟೇಲ್ ಆಗಿ ಕವರ್ ಮಾಡಿಲ್ಲ. ಸೊ ನೆಕ್ಸ್ಟ್ ಈಗ ಬರ್ತಾ ಇರೋ ಕ್ಲಾಸಸ್ ಅಲ್ಲಾಗ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಕೊಂತ ಹೋಗ್ತೀನಿ, ಬಿಕಾಸ್ ನಿಮ್ಗೆ ಆಲ್ರೆಡಿ ನಾ ಏರಿಯಾಸ್ ಹೇಳ್ಕೊಟ್ಟಿನಿ ಯಾವ ರೀತಿ ಓದ್ಬೇಕಂತೇಳಿ. ಸೊ ಈಗ ಮುಂದಿನ ಕ್ಲಾಸಿಗೆ ಬರೋದು ಯಾರು ಹಿಂದಿನ ಕ್ಲಾಸಿಗೆ ನೋಡಿರ್ತಿರಲ್ಲ, ಅವ್ರು ನೆಕ್ಸ್ಟ್ ಕ್ಲಾಸಸ್ಗೆ ಏನಾಗ್ತದೆ, ಅವ್ರಿಗೆ ಈಸಿ ಆಗ್ತದೆ. ಓಕೆ, ಸೊ ನಾವು ಸ್ಟಾರ್ಟ್ ಮಾಡೋದ್ರಿ ಕ್ಲಾಸಸ್ ಇವತ್ತಿನ ಕರೆಂಟ್ ಅಫೇರ್ಸ್. ಓಕೆ, ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ಕ್ವಶನ್ ಏನೈತೆ ನೋಡ್ರಿ, ವೇರ್ ಇಸ್ ದ ಪಿಟಾನ್ ಡಿ ಲಾ ಫಾರ್ನೇಸ್ ವಾಲ್ಕೆನೋ ಲೊಕೇಟೆಡ್? ಪಿಟನ್ ಡಿ ಲಾ ಫಾರ್ನೇಸ್ ಜ್ವಾಲಾಮುಖಿ ಎಲ್ಲಿದೆ, ವಾಲ್ಕೆನೋ ಎಲ್ಲಿದೆ? ಸೊ ವಾಲ್ಕೆನೋ ಬಗ್ಗೆ ಇಲ್ಲಿ ನಾವ್ ಏನ್ ಮಾಡೇವಿ, ಡಿಸ್ಕಷನ್ ಮಾಡಕತ್ತೀವ್ರಿ. ಎಲ್ಲೈತ್ರಿ ಪಿಟಾನ್ ಡಿ ಲಾ ಫಾರ್ನೆಸ್ ವಾಲ್ಕೆನೋ ಇರೋದು? ಯಾವ ಐಲ್ಯಾಂಡ್ ನಲ್ಲಿ ಐತ್ರಿ? ರಿಯೂನಿಯನ್ ಐಲ್ಯಾಂಡ್ ಅಲ್ಲಿ ಐತ್ರಿ. ಯಾವ ಐಲ್ಯಾಂಡ್ ರೀ? ರಿಯೂನಿಯನ್ ಐಲ್ಯಾಂಡ್. ಇದು ಫ್ರಾನ್ಸ್ ನಾಗ ಬರ್ತೈತ್ರಿ. ಎಲ್ಲಿ ಬರ್ತೈತ್ರಿ? ಫ್ರಾನ್ಸ್ ನಾಗ ಬರ್ತೈತ್ರಿ. ರಿಯೂನಿಯನ್ ಐಲ್ಯಾಂಡ್ ಏನ್ರಿ? ರಿಯೂನಿಯನ್ ಐಲ್ಯಾಂಡ್. ಸೊ ಫಸ್ಟ್ ನಾವು ರಿಯೂನಿಯನ್ ಐಲ್ಯಾಂಡ್ಸ್ ಗಿಂತಲೂ ಫಸ್ಟ್ ನಾವು ವಾಲ್ಕೆನೋಸ್ ಬೇಸಿಕ್ ಸ್ವಲ್ಪ ನೋಡೋಣ್ರಿ. ವಾಲ್ಕೆನೋಸ್ ಅಂದ್ರೆ ಏನು, ಜ್ವಾಲಾಮುಖಿ ಅಂದ್ರೆ ಏನು, ಎಷ್ಟು ಟೈಪ್ಸ್ ಅದಾವು, ಯಾವ ರೀತಿ ಆಕ್ಟಿವ್ ವಾಲ್ಕೆನೋಸ್ ಯಾವು, ಇನ್ಆಕ್ಟಿವ್ ವಾಲ್ಕೆನೋಸ್ ಯಾವು, ಆಮೇಲೆ ಕಾಂಪೋಸಿಟ್ ವಾಲ್ಕೆನೋಸ್ ಯಾವು, ಶೀಲ್ಡ್ ವಾಲ್ಕೆನೋಸ್ ಯಾವು, ಸ್ವಲ್ಪ ಈ ರೀತಿ ಸ್ವಲ್ಪ ನಿಮಗೆ ಬೇಸಿಕ್ ಹೇಳ್ತೀನಿ. ಭಾಳ ಡೀಟೇಲ್ ಏನಿಲ್ರಿ, ಎಕ್ಸಾಮ್ ನ ನಿಮಗೆ ಏನಾಗ್ತೈತಿ ಭಾಳ ಡೀಪ್ ಆಗಿ ಏನ್ ಕೇಳಲ್ಲ. ಜಸ್ಟ್ ಹಾಟ್ಸ್ಪಾಟ್ಸ್ ಯಾವು, ಇಂಡಿಯಾದಾಗ ಆಕ್ಟಿವ್ ವಾಲ್ಕೆನೋಸ್ ಯಾವ್ಯಾವ ಅದಾವ ಅಂತ ಅಷ್ಟೇ ಕೇಳ್ತಾರೆ. ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಡೀಟೇಲ್ ಆಗಿ ಕ್ವಶನ್ಸ್ ಏನು ಕೇಳಂಗಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ವಾಲ್ಕೆನೋ ಅಂತಂದ್ರೆ ಏನ್ರಿ? ಜ್ವಾಲಾಮುಖಿ ಅಂದ್ರೆ ಭೂಮಿಯ ಮೇಲ್ಮೈ, ಅಂದ್ರೆ ಅರ್ತ್ ಕ್ರಸ್ಟ್ ಒಳಗಡೆ ಮ್ಯಾಗ್ಮಾ ಮತ್ತ ಗ್ಯಾಸ್ ಮತ್ತ ಭಸ್ಮ ಏನ್ ಮಾಡ್ತೈತಿ, ಹೊರಗ್ ಬರ್ತೈತ್ರಿ. ಏನು ಮ್ಯಾಗ್ಮಾ, ಗ್ಯಾಸ್ ಮತ್ತ ಏನಾಗ್ತೈತ್ರಿ, ಅನಿಲ ಹೊರಗ್ ಬರ್ತದ. ಮ್ಯಾಗ್ಮಾ ಮತ್ತ ಗ್ಯಾಸಸ್ ಮತ್ತ ಆಶಸ್ ಏನಾಗ್ತೈತಿ, ಭೂಮಿ ಅರ್ತ್ ಕ್ರಸ್ಟ್ ಒಳಗಡೆ ಏನಾಗ್ತದ್ರಿ, ಬ್ಲಾಸ್ಟ್ ಆಗಿ ಹೊರಗಡೆ ಬರ್ತದ್ರಿ. ಅದಕ್ಕೆ ನಾವ್ ಏನಂತೇವ್ರಿ, ಜ್ವಾಲಾಮುಖಿ ಅಂತೀವಿ. ಅದಕ್ಕೆ ನಾವ್ ಏನಂತೇವ್ರಿ, ಜ್ವಾಲಾಮುಖಿ ಅಂತ. ಏನೈತ್ ನೋಡ್ರಿ, ಜ್ವಾಲಾಮುಖಿ ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಅಂದ್ರೆ ಅರ್ತ್ ಕ್ರಸ್ಟ್ ಒಳಗಡೆ ಮ್ಯಾಗ್ಮಾ ಅಂದ್ರೆ ಆಮೇಲೆ ಅನಿಲ ಮತ್ತು ಭಸ್ಮ ಹೊರ ಬರುವ ರಂಧ್ರ. ಓಕೆ, ಅಂದ್ರ ಮ್ಯಾಗ್ಮಾ ಏನಿರ್ತದ್ರಿ, ಅರ್ತ್ ಇನ್ಸೈಡ್ ಒಳಗಿರ್ತದೆ, ಅರ್ತ್ ಒಳಗಡೆ ಇರ್ತದ ಮ್ಯಾಗ್ಮಾ. ಸೊ ಈ ಅರ್ತ್ ಒಳಗಡೆ ಏನಿರ್ತೈತ್ರಿ, ಮ್ಯಾಗ್ಮಾ ಇರ್ತೈತಿ. ಸೊ ಇದು ಏನಾಗ್ತೈತ್ರಿ, ಹೊರಗಡೆ ಬರ್ಸ್ಟ್ ಆಗಿ ಬರ್ತೈತ್ರಿ. ಹಿಂಗ್ ಹೊರಗಡೆ ಬರ್ಸ್ಟ್ ಆಗಿ ಬರ್ತೈತ್ರಿ. ಯಾವ್ದಾವ್ದ್ ಮುಖಾಂತರ ಅಂತಂದ್ರೆ ಗ್ಯಾಸ್ ಮುಖಾಂತರ ಅಥವಾ ಯಾಶಸ್ ಮುಖಾಂತರ, ಅಂದ್ರೆ ಅನಿಲದ ಮುಖಾಂತರ ಅಥವಾ ಭಸ್ಮದ ಮುಖಾಂತರ ಏನಾಗ್ತದೆ, ಆರ್ ಎಲ್ಸ್ ರಾಕ್ ಪಾರ್ಟಿಕಲ್ಸ್ ಈ ರೀತಿಯಾಗಿ ಎಲ್ಲಾ ಬ್ಲಾಸ್ಟ್ ಆಗಿ ಹೊರಗಡೆ ಬಂದು ಹಿಂಗ್ ಸೋರ್ತಾವ್ರಿ. ಓಕೆ, ಸೊ ಅದಕ್ಕ ನಾವ್ ಏನಂತೇವಪ್ಪ ಅಂದ್ರೆ ಜ್ವಾಲಾಮುಖಿ ಅಂತಂತೇವಿ. ಏನಂತೇವ್ರಿ, ಅದಕ್ಕೆ ನಾವು ವಾಲ್ಕೆನೋ ಅಂತೇವ್. ಅಂತಾರ್ ಗೊತ್ತ್ರಿ ನ್ಯೂಸ್ ನಾಗ, ವಾಲ್ಕೆನೋ ಎರಪ್ಷನ್ ಇನ್ ದಿಸ್ ಐಲ್ಯಾಂಡ್, ವಾಲ್ಕೆನೋ ಎರಪ್ಟೆಡ್ ಇನ್ ದಿಸ್ ಐಲ್ಯಾಂಡ್. ಅಂದ್ರೆ ಏನಾಗ್ತೈತಿ, ಭೂಮಿ ಒಳಗಿರುವಂತಹ ಏನ್ ಮ್ಯಾಗ್ಮಾ ಕಂಟೇನ್ ಐತಲ್ಲ, ಅದು ಕಂಟೆಂಟ್ ಅದು ಬ್ಲಾಸ್ಟ್ ಆಗಿ ಹೊರಗಡೆ ಯಾವ ಮುಖಾಂತರ ಬರ್ತೈತಿ ಅಂದ್ರೆ ಗ್ಯಾಸಸ್ ಮುಖಾಂತರ, ಭಸ್ಮದ ಮುಖಾಂತರ ಹೊರಗಡೆ ಬರ್ತೈತಿ. ಒಂದ್ ವೇಳೆ ಅದ್ರಲ್ಲಿ ರಾಕ್ ಪಾರ್ಟಿಕಲ್ಸ್ ಇರ್ತಾವು, ಸಮ್ ಮಿನರಲ್ಸ್ನು ಹೊರಗೆ ಬರ್ತಾವ ಅದ್ರ ಜೊತೆ. ಓಕೆ, ಸಲ್ಫರ್ ಆಕ್ಸೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಈ ರೀತಿ ಪಾರ್ಟಿಕಲ್ಸ್ ಏನಾಗ್ತೈತಿ, ಮೌಂಟೇನ್ ಒಳಗಡೆ ಏನಾಗ್ತೈತಿ, ಭೂಮಿಯಿಂದ ಹೊರಗಡೆ ಬರ್ತೈತಿ, ಹೊರ ಸೂಸ್ತೈತಿ. ಅವು ಹೊಗಿ ಮುಖಾಂತರ, ಬಹಳಷ್ಟು ವಾಲ್ಕೆನೋಸ್ ಒಂದಿಷ್ಟು ಹೊಗಿ ಮುಖಾಂತರನು ಬರ್ತಾವು, ಒಂದಿಷ್ಟು ಗ್ಯಾಸಸ್ ಮುಖಾಂತರನು ಬರ್ತಾವು. ಆಮೇಲೆ ಏರ್ ಒಳಗಡೆ ಏನಾಗ್ತೈತಿ, ಪೊಲ್ಯೂಷನ್ ಮುಖಾಂತರ ಸೇರ್ಕೊಂತೈತಿ, ಆರ್ ಎಲ್ಸ್ ಕೆಂಡದ ಮುಖಾಂತರ ಏನಾಗ್ತೈತಿ, ಎಲ್ಲಾ ಕಡೆ ಸೋರ್ಕೊಂತ ಹೋಗ್ತೈತಿ. ಸೊ ಇದಕ್ ನಾವ್ ಏನಂತೀವಿ, ಜ್ವಾಲಾಮುಖಿ ಅಂತ ಅಂತೀವಿ. ಸೊ ನೋಡ್ರಿ, ಮ್ಯಾಗ್ಮಾ ಫಸ್ಟ್ ಇನ್ನೊಂದ್ ಏನಂತಂದ್ರೆ ಭೂಮಿ ಒಳಗಡೆ ಇದ್ದ ಅದಕ್ಕೆ ನಾವ್ ಏನಂತೀವಿ, ಮ್ಯಾಗ್ಮಾ ಅಂತೀವಿ. ಭೂಮಿಯ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಏನಂತೀವಿ ನಾವು, ಲಾವಾ ಅಂತೀವಿ. ಇಲ್ಲಿ ಒಳಗಿತ್ತಂದ್ರ ಅದಕ್ಕೆ ನಾವ್ ಏನಂತೀವಿ, ಮ್ಯಾಗ್ಮಾ ಅಂತೀವಿ. ಏನಂತೇವ್ರಿ, ಮ್ಯಾಗ್ಮಾ ಅಂತ. ಅದು ಹೊರಗೆ ಬಂದ ತಕ್ಷಣ ನಾವ್ ಏನಂತೀವಿ, ಲಾವಾ ಅಂತಂತೀವಿ. ಓಕೆ ರೀ, ಇದು ಆಫ್ಟರ್ ಎರಪ್ಷನ್ ವಿಲ್ ಕಾಲ್ ಇಟ್ ಆಸ್ ಅ ಲಾವಾ, when it inside the earth we will call it as a magma. ಇದು ನಿಮಗೆ ಎಕ್ಸಾಮಿಗೆ ಕೇಳ್ತಾರೆ. ಓಕೆ,
ಇಷ್ಟ ಪಾರ್ಟ್ ಇಂಪಾರ್ಟೆಂಟ್ ಐತಿ ನಿಮ್ಗೆ. ಓಕೆ, ವಾಲ್ಕೆನೋ. ಸೊ ಇಲ್ಲಿ ಜ್ವಾಲಾಮುಖಿಯಲ್ಲಿ ಎಷ್ಟು ವಿಧಗಳದಾವು? ಓಕೆ, ಫಸ್ಟ್ ಬೇಸ್ಡ್ ಆನ್ ಆಕ್ಟಿವಿಟಿ ನಾವು ಡಿವೈಡ್ ಮಾಡ್ತೀವಿ. ಬೇಸ್ಡ್ ಆನ್ ಆಕ್ಟಿವಿಟಿ ನಾವು ಏನ್ ಮಾಡ್ತೀವಿ, ಚಟುವಟಿಕೆ ಆಧಾರದ ಮೇಲೆ ಏನಾಗ್ತೀವಿ ನಾವು 2 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. 3 ಟೈಪ್ಸ್. ಒಂದು ಸಕ್ರಿಯ ಜ್ವಾಲಾಮುಖಿ. ಸಕ್ರಿಯ ಜ್ವಾಲಾಮುಖಿ ಅಂದ್ರೆ ಆಕ್ಟಿವ್ ವಾಲ್ಕೆನೋ. ಆಕ್ಟಿವ್ ವಾಲ್ಕೆನೋ ಅಂತಂದ್ರೆ ಪ್ರೆಸೆಂಟ್ ಈಗಾದ್ರೂ ಏನೈತಲ್ಲ ಆ ವಾಲ್ಕೆನೋಸ್ ಏನಾಗ್ತಿರ್ತದೆ, ಎರಪ್ಟ್ ಆಗ್ತಿರ್ತೈತಿ. ಅಂದ್ರೆ ಯಾವಾಗ ಬೇಕಾದ್ರೂ ಅದು ಎರಪ್ಟ್ ಆಗ್ತಿರ್ತೈತಿ. ಪ್ರೆಸೆಂಟ್ ಈಗಾದ್ರೂ ಅದು ಎರಪ್ಟ್ ಆಗ್ತಿರ್ತದೆ. ಅಂತವಕ್ ನಾವ್ ಏನಂತೀವಿ ಅಂತಂದ್ರ ಆಕ್ಟಿವ್ ವಾಲ್ಕೆನೋ ಅಂತೀವಿ. ಅದೇ ರೀತಿ ಸುಪ್ತ ಜ್ವಾಲಾಮುಖಿ ಅಂತಂದ್ರ ಸದ್ಯಕ್ಕೆ ಅದು ಏನೈತಿ ಎರಪ್ಟ್ ಆಗಾಕತ್ತಿಲ್ಲ, ಬಟ್ ಫ್ಯೂಚರ್ದಾಗ ಅದು ಯಾವಾಗಾದ್ರೂ ಎರಪ್ಟ್ ಆಗ್ಬಹುದು. ಅದು ಏನಾಗ್ತದೆ, ಸ್ಫೋಟ ಆಗಬಹುದು. ಅದಕ್ಕೆ ಇನ್ನೊಂದು ಹೆಸರು ಏನಂತೀವಿ ಅಂತಂದ್ರೆ ಸ್ಲೀಪಿಂಗ್ ವಾಲ್ಕೆನೋ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಏನಕ್ಕೆ ಸದ್ಯಕ್ಕೆ ಅದು ನಿದ್ರಾವಸ್ಥೆಯಲ್ಲಿ ಇರುತ್ತೆ, ಬಟ್ ಯಾವಾಗ ಬೇಕಾದ್ರೂ ಅದೇನಾಗ್ಬೋದು, ಎರಪ್ಟ್ ಅಂದ್ರೆ ಬ್ಲಾಸ್ಟ್ ಆಗ್ಬಹುದು ಅಂತಂತೇವೆ. ಇನ್ನೊಂದೇನು ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತಂತೇವೆ. ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಯಾವಾಗೋ ಎಷ್ಟೋ ವರ್ಷಗಳ ಹಿಂದೆ, ತುಂಬಾ ಸುಮಾರು ವರ್ಷಗಳ ಹಿಂದೆ ಏನಿದೆ ಆಕ್ಟಿವ್ ಇತ್ತು, ಬಟ್ ಇವಾಗ ಏನಾಗತ್ತದ ಅದು ಅಷ್ಟೇ ಎರಪ್ಟ್ ಆಗ್ಲಿಕ್ಕತ್ತಿಲ್ಲ. ಫ್ಯೂಚರ್ದಾಗೂ ಏನಾಗ್ತದ ಅದು ಬ್ಲಾಸ್ಟ್ ಆಗಂಗಿಲ್ಲ. ಅಂತವಕ್ ನಾವ್ ಏನಂತೀವಿ, ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ. ಅಂದ್ರೆ ಎಕ್ಸ್ಟಿಂಕ್ಟ್ ಆಗಿ ಹೋಗಿ, ಫಾರ್ ಎಕ್ಸಾಂಪಲ್ ನಾವು ಸ್ಪೀಸೀಸ್ ಒಳಗಡೆ ಏನು ಅಳಿವಿನಂಚಿನಲ್ಲಿ ಇರುವಂತಹ ಸ್ಪೀಸೀಸ್ ಅಂತ ಹೆಂಗ್ ಅಂತೀವಲ್ಲ, ಅಂದ್ರ ಅವ್ ಎಕ್ಸ್ಟಿಂಕ್ಟ್ ಹಾಕೊಂಡ್ ಹೊಂಟಾವ, ಪ್ರಭೇದ ಮತ್ತೆ ನಮಗ್ ಹೊಸ ಸಿಗಂಗಿಲ್ಲ ಅಂತ ಅಂತಿರ್ತೀವಲ್ಲ, ಅದೇ ರೀತಿ ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂದ್ರೆ ಆಲ್ರೆಡಿ ಏನಾಗ್ಯಾವ, ಕ್ಲೋಸ್ ಆಗ್ಬಿಟ್ಟವು, ಇವು ಮತ್ತೆ ಫ್ಯೂಚರ್ದಾಗ ಎರಪ್ಟ ಆಗಲ್ಲ. ಸೊ ಈ 3 ವಾಲ್ಕೆನೋಸ್ ನಿಮ್ಗೆ ಏನಾಗ್ತೈತಿ, ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ನೋಡ್ರಿ ಏನೈತಿ ಸಕ್ರಿಯ ಜ್ವಾಲಾಮುಖಿ. ಸಕ್ರಿಯ ಜ್ವಾಲಾಮುಖಿ ಅಂತಂದ್ರೆ ಇತ್ತೀಚೆಗೆ ಸ್ಫೋಟಗೊಂಡಿದೆ ಅಥವಾ ಸ್ಫೋಟದ ಲಕ್ಷಣಗಳನ್ನು ತೋರಿಸುತ್ತಿದೆ. ಅಂದ್ರೆ ಇತ್ತೀಚೆಗೆ ಈಗ ರೀಸೆಂಟ್ಲಿ ಯಾವ್ದಾದ್ರು ಏನಾಗ್ತದೆ, ಸ್ಫೋಟಗೊಂಡಿರ್ತದೆ. ಆರ್ ಎಲ್ಸ್ ಫ್ಯೂಚರ್ದಾಗ ಇದು ಸ್ಫೋಟ ಆಗ್ತದ ಅನ್ನೋದ್ ಲಕ್ಷಣ ನಿಮ್ಗೆ ತೋರಿಸ್ತದೆ. ನೋಡ್ರಿ ಅರ್ಥಕ್ವೇಕ್ ವಾಲ್ಕೆನೋಕ್ ಡಿಫ್ರೆನ್ಸ್ ಏನಂತಂದ್ರ, ವಾಲ್ಕೆನೋಸ್ ಯಾವಾಗ ಎರಪ್ಟ್ ಆಗ್ತಾವ ಅನ್ನೋದು ಮುನ್ಸೂಚನೆ ತೋರಿಸ್ತೈತಿ, ಬಟ್ ಅರ್ಥಕ್ವೇಕ್ಸ್ ಏನಾಗ್ತದ, ತೋರ್ಸಲ್ಲ. ಮುನ್ಸೂಚನೆಗಳು ಏನಾಗ್ತದ, ತೋರ್ಸಂಗಿಲ್ಲ. ಆಮೇಲೆ ಇದು ಪರ್ಟಿಕ್ಯುಲರ್ ಪ್ಲೇಸ್ ನಾಗ ಅಷ್ಟೇ ಇದು ಏನು ವಾಲ್ಕೆನೋ ಏನ ಪರ್ಟಿಕ್ಯುಲರ್ ಪ್ಲೇಸ್ ನಾಗ ಅಷ್ಟೇ ಅಲ್ಲೇ ಎರಪ್ಟ್ ಆಗ್ತೈತಿ, ಬಟ್ ಅರ್ಥಕ್ವೇಕ್ ಎಲ್ಲಿ ಯಾವಾಗ ಹೆಂಗ್ ಆಗ್ತದ ಅನ್ನೋದು ಹೇಳಿಕ ಬರಂಗಿಲ್ಲ. ಇಲ್ಲ ಅದಕ್ಕ ಕೊಟ್ಟಾರ ನೋಡ್ರಿ, ಇತ್ತೀಚೆಗೆ ಸ್ಫೋಟಗೊಂಡಿದೆ ಅಥವಾ ಸ್ಫೋಟದ ಲಕ್ಷಣಗಳನ್ನು ತೋರಿಸುತ್ತಿದೆ. ಇಂಥ ಉದಾಹರಣೆ ಯಾವ್ದಂತಂದ್ರೆ ಪಿಟನಾಡಿಲಾ ಫೋರ್ನೈಸ್. ಈಗ ಏನು ಪಿಟನಾಡಿಲಾ ಫೋರ್ನೈಸ್ ಅನ್ನೋದಕ್ಕೆ ಯಾವ್ದು ವಾಲ್ಕೆನೋ, ಇಟ್ ಇಸ್ ಕಾಲ್ಡ್ ಆಸ್ ಅ ಆಕ್ಟಿವ್ volcano. It is called as a active volcano. Where it is located? It is located in the Reunion Island. Reunion Island. Reunion Island. Okay ರೀ, ಗೊತ್ತೈತ್ರಿ. ನೆಕ್ಸ್ಟ್ ಅದೇ ರೀತಿ ಸುಪ್ತ ಜ್ವಾಲಾಮುಖಿ ಅಂತಂದ್ರೆ ಸೆಕೆಂಡ್ ಯಾವ್ದು ಅಂತಂದ್ರೆ ಸುಪ್ತ ಜ್ವಾಲಾಮುಖಿ, ಡಾರ್ಮೆಂಟ್ ವಾಲ್ಕೆನೋ ಅಂತ ಹೇಳ್ತೇವೆ. ಇತ್ತೀಚೆಗೆ ಏನ್ ಡಾರ್ಮೆಂಟ್ ವಾಲ್ಕೆನೋ ಅಂತೇವೆ. ಇತ್ತೀಚೆಗೆ ಸ್ಫೋಟಗೊಂಡಿಲ್ಲ ಅಂದ್ರೆ ರೀಸೆಂಟ್ ಆಗಿ ಸ್ಫೋಟಗೊಂಡಿಲ್ಲ, ಆದ್ರೆ ಮುಂದೆ ಯಾವಾಗಾದ್ರೂ ಇದು ಏನಾಗ್ತದೆ, ಸ್ಫೋಟಗೊಳ್ಳಬಹುದು. ಅಂದ್ರೆ ಫ್ಯೂಚರ್ದಾಗ ಯಾವಾಗಾದ್ರೂ ಇದು ಎರಪ್ಟ್ ಆಗ್ಬಹುದು, ಎಕ್ಸ್ಪೋಸ್ ಆಗ್ಬಹುದು. ಸೊ ಅದಕ್ಕೆ ಏನಂತೀವಿ ನಾವು, ಸುಪ್ತ ಜ್ವಾಲಾಮುಖಿ ಆರ್ ಡಾರ್ಮೆಂಟ್ ವಾಲ್ಮುಖಿ, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಲೀಪಿಂಗ್ ವಾಲ್ಕೆನೋ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸ್ಲೀಪಿಂಗ್ ವಾಲ್ಕೆನೋ. ಸ್ಲೀಪಿಂಗ್ ವಾಲ್ಕೆನೋ ಅಂದ್ರೆ ಏನು, ಈ ಸದ್ಯಕ್ಕೆ ನಿದ್ರಾವಸ್ಥೆಯಲ್ಲೇ ಐತಿ. ಅಂದ್ರೆ ಸದ್ಯಕ್ಕೆ ಯಾವುದೇ ರೀತಿ ಏನಾಗ್ತದ, ಎಕ್ಸ್ಪ್ಲೋಸ್ ಆಗಕತ್ತಿಲ್ಲ, ಬಟ್ ಫ್ಯೂಚರ್ದಾಗ ಒಂದಲ್ಲ ಒಂದ್ ಟೈಮ್ ಏನಾಗ್ತದ, ಎಕ್ಸ್ಪ್ಲೋಸ್ ಆಗ್ತೈತಿ. ಓಕೆ, ಎಕ್ಸ್ಪ್ಲೋಸಿವ್ ಆಗ್ತೈತಿ, ಬ್ಲಾಸ್ಟ್ ಆಗ್ತೈತಿ ಅಂತ ಅದಕ್ಕೆ ನಾವ್ ಏನಂತೀವಿ, ಸುಪ್ತ ಜ್ವಾಲಾಮುಖಿ ಅಂತಂತೀವಿ. ಅದೇ ರೀತಿ ಉದಾಹರಣೆ ಯಾವ್ದ್ರಿ, ಮೌಂಟ್ ಫ್ಯೂಜಿ. ಉದಾಹರಣೆ ಯಾವ್ದ್ರಿ, ಮೌಂಟ್ ಫ್ಯೂಜಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ರಿ ಅಳಿವಿನಂಚಿನಲ್ಲಿರುವ ಜ್ವಾಲಾಮುಖಿ, ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ ಹೇಳ್ತೀವಿ. ಸ್ಫೋಟಗೊಳ್ಳುವ ಸಾಧ್ಯತೆ ಇಲ್ಲ, ಅಂದ್ರೆ ಹಿಂದೆ ಯಾವಾಗೋ ಸ್ಫೋಟಗೊಂಡಿತ್ತು, ಬಟ್ ಈ ಪ್ರೆಸೆಂಟ್ ಆಗ್ಲಿ ಫ್ಯೂಚರ್ ಆಗ್ಲಿ ಅದು ಏನಾಗ್ತದೆ, ಎಕ್ಸ್ಪ್ಲೋಸ್ ಆಗಲ್ಲ, ಎಕ್ಸ್ಪ್ಲೋಸಿವ್ ಆಗಲ್ಲ, ಎರಪ್ಟ್ನು ಆಗಂಗಿಲ್ಲ. ಅಂತವಕ್ ನಾವ್ ಏನಂತೇವಿ, ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ ಕರಿತೀವಿ. ಎಕ್ಸಾಂಪಲ್ ಮೌಂಟ್ ಪೋಪಾ. ಮೌಂಟ್ ಪೋಪಾ. ಮೌಂಟ್ ಪೋಪಾ ಇಸ್ ಅ ಎಕ್ಸಾಂಪಲ್ ಆಫ್ ಎಕ್ಸ್ಟಿಂಕ್ಟ್ ವಾಲ್ಕೆನೋ. ಮೌಂಟ್ ಫ್ಯೂಜಿ ಇಸ್ ಅ ಎಕ್ಸಾಂಪಲ್ ಆಫ್ ಡಾರ್ಮನೆಂಟ್ ವಾಲ್ಕೆನೋ. ಪಿಟಾಡಿಲಾ ಫೋರ್ನೈಸ್ ಇದು ಯಾವ ಎಕ್ಸಾಂಪಲ್ ಅಂತಂದ್ರೆ ಆಕ್ಟಿವ್ ವಾಲ್ಕೆನೋಗ ಎಕ್ಸಾಂಪಲ್. ಇದು ಯಾವ ಆಕ್ಟಿವಿಟಿ ಬೇಸ್ಡ್ 3 ಟೈಪ್ಸ್ ನಾವ್ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಆಕ್ಟಿವಿಟಿ ಬೇಸ್ಡ್ ಆನ್ ಆಕ್ಟಿವಿಟಿ 3 ಟೈಪ್ಸ್ ವಾಲ್ಕೆನೋ ನಾವ್ ಏನ್ ಮಾಡಿವಿ, ಡಿವೈಡ್ ಮಾಡಿ. ಅದೇ ರೀತಿ ಬೇಸ್ಡ್ ಆನ್ ಶೇಪ್ ಅಂಡ್ ಸ್ಟ್ರಕ್ಚರ್. ಬೇಸ್ಡ್ ಆನ್ ಶೇಪ್ ಅಂಡ್ ಸ್ಟ್ರಕ್ಚರ್ ಒಂದಿಷ್ಟು ವಾಲ್ಕೆನೋಸ್ ಅವೇನು ನೋಡೋಣ ನಾವು. ಬೇಸ್ಡ್ ಆನ್ ಶೇಪ್, ಆಕಾರ ಮತ್ತು ರಚನೆಯ ಆಧಾರದ ಮೇಲೆ, ಬೇಸ್ಡ್ ಆನ್ ಶೇಪ್ ಅಂಡ್ ಸ್ಟ್ರಕ್ಚರ್ ಏನದೋ ಇನ್ನೊಂದಿಷ್ಟು ವಾಲ್ಕೆನೋ. ಶೀಲ್ಡ್ ವಾಲ್ಕೆನೋ ಅನ್ಬೋದು, ಕಾಂಪೋಸಿಟ್ ವಾಲ್ಕೆನೋ ಅಂತ ಅನ್ಬೋದು. ಓಕೆ, ಆಮೇಲೆ ಅಲ್ಟ್ರೇಟಿಂಗ್ ವಾಲ್ಕೆನೋಸ್, ಸ್ಟ್ರಾಟೋ ವಾಲ್ಕೆನೋ ಅಂತ ಹೇಳ್ಬೋದು. ಡಿಫ್ರೆನ್ಸ್ ಏನಿಲ್ರಿ ಇಲ್ಲಿ, ವಾಲ್ಕೆನೋಸ್ ಯಾವ ರೀತಿ ಎರಪ್ಟ್ ಆಗ್ತೈತಿ, ಯಾವ ರೀತಿ ಫಾಸ್ಟೆಸ್ಟ್ ಮೂವ್ ಇರ್ತದ, ಮತ್ತೆ ಏನೇನ್ ಇದರಿಂದ ಹೊರ ಸೂಸ್ತಾವ, ಅದಿಷ್ಟೇ ಡಿಫ್ರೆನ್ಸ್ ಆಗ್ತದೆ ಇದ್ರಲ್ಲಿ. ಶೀಲ್ಡ್ ಏನು ಅದರಲ್ಲಿ ಶೇಪ್ ಮತ್ತೆ ಸ್ಟ್ರಕ್ಚರ್, ಅಂದ್ರೆ ಯಾವ ರೀತಿ ಹೊರಗಡೆ ಏನ್ ಲಾವಾ ಹೊರಗಡೆ ಬರ್ತದೋ, ಇಲ್ಲ ಅಥವಾ ಗ್ಯಾಸಸ್ ಮುಖಾಂತರ ಹೊರಗಡೆ ಬರ್ತೈತೋ, ಆರ್ ಎಲ್ಸ್ ರಾಕ್ಸ್ ಮಿನರಲ್ಸ್ ಮುಖಾಂತರ ಇದು ಹೊರಗಡೆ ಬರ್ತೈತೋ, ಇಷ್ಟೇ ಇದ್ರಾಗ ಏನಾಗ್ತದೆ, ಡಿಫ್ರೆನ್ಸ್ ಆಗ್ತದೆ. ಫಸ್ಟ್ ಬಂದ್ಬಿಟ್ಟು ಶೀಲ್ಡ್ ವಾಲ್ಕೆನೋ, ಶೀಲ್ಡ್ ಜ್ವಾಲಾಮುಖಿ. ಇದೇನಿರ್ತದ್ರಿ, ಬ್ರಾಡ್ ಅಂಡ್ ಜಂಟ್ಲಿ ಸ್ಲೋ ಆಗಿ ಏನಾಗ್ತದೆ, ಇಳಿಜಾರ್ನಾಗ ಇಳ್ಕೊಂತ ಹೋಗ್ತಿರ್ತದೆ. ಅಂದ್ರೆ ತುಂಬಾ ದೊಡ್ಡದಾಗಿ ಏನಾಗ್ತದ, ಬ್ಲಾಸ್ಟ್ ಆಗ್ತದೆ. ಮತ್ತೆ ಸ್ಲೋ ಆಗಿ ಏನಾಗ್ತದೆ, ಇಳಿಜಾರ್ ಒಳಗ ಇಳ್ಕೊಂತ ಸ್ಲೋ ಪ್ರೊಸೆಸ್ ದಾಗ ಬರ್ತದೆ. ಫುಲ್ ಫಾಸ್ಟ್ ಒಳಗೆ ಒಮ್ಮೆ ಉಕ್ಕಿ
ಏನ ಕುದಿದು ಒಮ್ಮೆ ಉಕ್ಕಿ ಹರಂಗಿಲ್ರಿ. ಕುದಿತೈತಿ ಬಾಳ ಬ್ರಾಡ್ ಕುದ್ದು ಹೊರಗ್ ಬಂದು ಸ್ಲೋ ಆಗಿ ಇಳಿಜಾರ್ದಾಗ ಇಳ್ಕೊಂತ ಹೋಗ್ತದೆ, ಸ್ಲೋ ಆಗಿ ಜಾರ್ಕೊಂತ ಹೋಗ್ತದೆ. ಅಂತದಕ್ ನಾವ್ ಏನಂತೀವಿ ಶೀಲ್ಡ್ ವ್ಯಾಲ್ಕನೋ ಅಂತ. ವಿಶಾಲ ಮತ್ತು ನಿಧಾನವಾಗಿ ಇಳಿಜಾರಲ್ಲಿ ಇಳ್ಕೊಂತ ಹೋಗ್ತೈತಿ. ಇಲ್ಲಿ ಏನಿರ್ತದ ಅಂತಂದ್ರೆ ಬಸಾಲ್ಟಿಕ್ ಲಾವಾ ಇರ್ತದೆ. ಈ ಲಾವಾಗ ನಾವ್ ಏನಂತಂದ್ರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿ ಮ್ಯಾಗ್ನೇಷಿಯಂ ಮತ್ತ ಆಶಸ್ ಕಂಟೆಂಟ್ ಈ ಲಾವಾ ಒಳಗಡೆ, ಬಸಾಲ್ಟಿಕ್ ಲಾವಾ ಒಳಗಡೆ ಮ್ಯಾಗ್ನೇಷಿಯಂ ಮತ್ತ ಆಶಸ್ ಕಂಟೆಂಟ್ ಇರ್ತೈತಿ ಅಂತ ನಾವು ಹೇಳ್ತೇವೆ, ಬಸಾಲ್ಟಿಕ್ ಲಾವಾ ಅಂತ ಅಂತೇವೆ. ಅದೇ ರೀತಿ ಎಫ್ಯೂಸಿವ್ ಇರಪ್ಷನ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಹೊರಸೂಸುವ ಸ್ಫೋಟಗಳು. ಅಂದ್ರೆ ಒಂದಿಷ್ಟು ವಾಲ್ಕ್ಯಾನೋಸ್ ಹೆಂಗಿರ್ತದ ಅಂತಂದ್ರೆ ಎರಪ್ಟ್ ಆಗಿ ಅಲ್ಲೇ ಒಳಗೆ ಕುದಿತಿರ್ತೈತದ, ಒಳಗೆ ಕುದಿರ್ತೈತಿ, ಹೊರಗ ಎರಪ್ಟ್ ಆಗಂಗಿಲ್ಲ. ಬಟ್ ಈ ಶೀಲ್ಡ್ ವಾಲ್ಕ್ಯಾನೋ ಆಗ್ತದೆ ಹೊರಗಡೆ ಎರಪ್ಟ್ ಆಗ್ತಂದ್ರೆ ಹೊರ ಸೂಸ್ತೈತಿ, ಹೊರಗಡೆ ಹೊಗಿ ಮುಖಾಂತರ ಏನಾಗ್ತೈತಿ ಇದು ಹೊರ ಸೂಸ್ತೈತಿ. ಅದಕ್ಕೆ ನಾವೇನಂತೀವಿ ಶೀಲ್ಡ್ ವಾಲ್ಕ್ಯಾನೋ ಅಂತ. ಎಕ್ಸಾಂಪಲ್ ಯಾವ್ದ್ರಿ ಇದಕ್ಕ? ಮೌನಾ ಲೋವಾ. ಎಕ್ಸಾಂಪಲ್ ಯಾವ್ದ್ರಿ? ಮೌನಾ ಲೋವಾ. ಗೊತ್ತೈತ್ರಿ? ಸೊ ನೆಕ್ಸ್ಟ್ ಯಾವ್ದ್ರಿ? ಸಂಯೋಜಿತ ವಾಲ್ಕ್ಯಾನೋ. ಇದಕ್ಕೆ ನಾವು ಕಾಂಪೋಸಿಟ್ ವಾಲ್ಕ್ಯಾನೋ ಅಂತ ಹೇಳಿ ಕರಿತೀವಿ, ಆರ್ ಎಲ್ಸ್ ಸ್ಟ್ರಾಟೋ ವಾಲ್ಕ್ಯಾನೋ ಅಂತ ಹೇಳಿ ನಾವು ಕರಿತೇವಿ. ಸ್ಟ್ರಾಟೋ ವಾಲ್ಕ್ಯಾನೋ ಅಂತ ಹೇಳಿ ಕರಿತೇವಿ. ನೋಡ್ರಿ ನಿಮ್ಗೆ ಎಕ್ಸಾಮಿಗೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಹೆಸರುನು ಗೊತ್ತಿರ್ಲಿ. ಓಕೆ, ಒಂದೇ ಸಂಯೋಜಿತ ವಾಲ್ಕ್ಯಾನೋ ಆರ್ ಎಲ್ಸ್ ಏನಪ್ಪಾ ಅಂತಂದ್ರೆ ಕಾಂಪೋಸಿಟ್ ವಾಲ್ಕ್ಯಾನೋ, ಇದೊಂದೇ ನೆನಪಿಟ್ಕೋಬೇಡ್ರಿ. ಎಕ್ಸಾಮಿಗೆ ಇದಕ್ಕೆ ಇನ್ನೊಂದು ಹೆಸರು ಸ್ಟ್ರಾಟೋ ವಾಲ್ಕ್ಯಾನೋ ಅಂತೇವೆ. ಅದ್ ಯಾಕಂತಂದ್ರ ನಿಮ್ಗೆ ಎಕ್ಸಾಮಿಗ ಇವೆರಡು ಕೇಳಾರ್ದ ಡೈರೆಕ್ಟ್ ಸ್ಟ್ರಾಟೋ ವಾಲ್ಕ್ಯಾನೋ, ವಾಟ್ ಈಸ್ ಮೀನ್ ಬೈ ಸ್ಟ್ರಾಟೋ ವಾಲ್ಕ್ಯಾನೋ ಆರ್ ಎಲ್ ಸ್ಟ್ರಾಟೋ ವಾಲ್ಕ್ಯಾನೋ ಕಂಡೀಷನ್ಸ್ ಕೇಳಬೇಕು. ಸೊ ಅದಕ್ಕ ಇವಕ್ ಏನೇನ್ ಹೆಸರು ಅದಾವಲ್ಲ ವೆರೈಟಿ ನೇಮ್ಸ್, ಅದನ್ನೆಲ್ಲಾನು ಆದಷ್ಟು ನೆನಪಿಟ್ಕೋರಿ, ಅವನ್ನೆಲ್ಲಾನು ಓದ್ಕೋರಿ, ತಿಳಿತು? ಸೊ ಇದಕ್ಕೆ ಏನಂತಾರಿ? ಸ್ಟ್ರಾಟೋ ವಾಲ್ಕ್ಯಾನೋ ಅಂತ. ಇದು ಏನಾಗ್ತದ್ರಿ? ಎಕ್ಸ್ಪ್ಲೋಸ್ ಆಗ್ತದ್ರಿ. ಅಂದ್ರೆ ಇದು ರಾಕ್ಸ್, ಮಿನರಲ್ಸ್, ಪಾರ್ಟಿಕಲ್ಸ್ ಮುಖಾಂತರ ಏನಾಗ್ತಿದ್ರು ಹೊರಗಡೆ ಎಕ್ಸ್ಪ್ಲೋಸ್ ಆಗ್ತೈತಿ. ಅದೇ ರೀತಿ ಇದು ಅಲ್ಟರ್ನೇಟ್ ಆಗಿ ಏನಾಗ್ತೈತ್ರಿ? ಬೂದಿ ಮತ್ತೆ ಆಶಸ್ ಮುಖಾಂತರ ಇದು ಏನಾಗ್ತೈತಿ? ಹೊರಗಡೆ ಬರ್ತೈತಿ. ಲಾವಾ ಏನಾಗ್ತೈತ್ರಿ? ಬೂದಿ ಮುಖಾಂತರ ಹೊರಗಡೆ ಬರ್ತೈತಿ. ಅಂದ್ರ ಇಲ್ಲಿ ಬರೀ ಹೊಗಿ ಹೋಗಂಗಿಲ್ರಿ, ಅಲ್ಟರ್ನೇಟ್ ಆಗಿ ಬೂದಿನೂ ಸುತ್ತಕ್ಕೂ ಏನಾಗ್ತೈತ್ರಿ? ಹೊರಗಡೆ ಬರ್ತೈತಿ. ಹೊಗಿ ಜೊತೆ ಏನಾಗ್ತೈತಿ? ಹೆಂಗ್ ಉದಿನ ಕಡ್ಡಿ ನೀವು ಹಚ್ಚಿದ ತಕ್ಷಣ ಅಲ್ಟರ್ನೇಟ್ ಆಗಿ ಹೊಗಿನೂ ಬರ್ತಿರ್ತೈತ, ಅದೇ ರೀತಿ ಅದ್ರದ್ದು ಏನಾಗ್ತದ? ಬೂದಿನೂ ಉದಿರುದ್ರ ಬರ್ತೈತಿ ನೋಡ್ರಿ. ಸೊ ಸೇಮ್ ಟೈಪ್ ಇದನ್ನು ಕಾಂಪೋಸಿಟ್ ವಾಲ್ಕ್ಯಾನೋ ರೀ. ಅಲ್ಟರ್ನೇಟ್ ಆಗಿ ಲಾವಾ ಮತ್ತ ಬೂದಿ ಎರಡು, ಅಂದ್ರ ಏನು ಬೆಂಕಿ ಖಂಡಗಳ ಜೊತೆಗೆ ಬೂದಿ, ಅಂದ್ರೆ ಬೂದಿ ಸುತ್ತಕ್ಕೂ ಇದೇನಾಗ್ತದೆ? ಹೊರ ಸೂಸ್ತೈತಿ. ಓಕೆ, ಬೂದಿ ಸುತ್ತಕ್ಕೂ ಇದೇನಾಗ್ತದೆ? ಹೊರ ಸೂಸ್ತ. ಉದಾಹರಣೆ ಮೌಂಟ್ ಫ್ಯೂಜಿ. ಉದಾಹರಣೆ ಯಾವ್ದ್ರಿ? ಮೌಂಟ್ ಫ್ಯೂಜಿ. ನೆನಪೈತ್ರಿ? ಉದಾಹರಣೆ ಮೌಂಟ್ ಫ್ಯೂಜಿ. ಸೊ ಎಕ್ಸಾಂಪಲ್ಸ್ ಸ್ವಲ್ಪ ನೋಡ್ಕೊಂತ ಹೋಗ್ರಿ, ಯಾವ್ಯಾವ ಏನ್ ಮೇನ್ ಹಾಟ್ಸ್ಪಾಟ್ಸ್ ಯಾವ ವಾಲ್ಕ್ಯಾನೋಸ್ ಅದಾವ, ಸೊ ಅದನ್ನ ನೋಡ್ಕೊಂತ ಗೊತ್ತಾಯ್ತ್ರಿ. ನೆಕ್ಸ್ಟ್ ಬಂದ್ಬಿಟ್ರಿ, ನೆಕ್ಸ್ಟ್ ಯಾವ್ದೈತ್ ನೋಡ್ರಿ? ನೆಕ್ಸ್ಟ್ ಸಿಂಡರ್ ಕೋನ್ ವಾಲ್ಕ್ಯಾನೋ ಅಂತ ಹೇಳ್ತೇವೆ. ಸಿಂಡರ್ ಕೋನ್ ವಾಲ್ಕ್ಯಾನೋ ಅಂತ ಹೇಳ್ತೇವೆ. ಇದು ಏನಾಗ್ತದಪ್ಪ ಅಂತಂದ್ರೆ ಸ್ಮಾಲ್, ಜಾಸ್ತಿ ಎರಪ್ಟ್ ಆಗಂಗಿಲ್ರಿ, ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಏನಾಗ್ತೈತಿ? ಇದು ಎರಪ್ಟ್ ಆಗ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಏನಾಗ್ತೈತಿ? ಇದು ಎರಪ್ಟ್ ಆಗ್ತೈತಿ. ಓಕೆ, ಇದು ಪೈರೋಕ್ಲಾಸ್ಟ್ ಗಳಿಂದ ನಿರ್ಮಿಸಲಾಗಿದೆ. ಬಿಲ್ಟ್ ಫ್ರಮ್ ಪೈರೋಕ್ಲಾಸ್ಟ್ ಅಂತ ಹೇಳ್ತೀವಿ. ಪೈರೋಕ್ಲಾಸ್ಟ್ ಅಂದ್ರೆ ಏನ್ರಿ? ಜ್ವಾಲಾಮುಖಿಯಿಂದ ಹೊರ ಏನ್ ಬರ್ತೈತಲ್ಲ, ಬಿಸಿ ಅನಿಲ ಅಥವಾ ಬೂದಿ ಮತ್ತು ಕಲ್ಲಿನ ತುಂಡುಗಳು ಏನಾಗ್ತೈತಿ? ಹೊರಗಡೆ ಬರ್ತೈತಿ. ಇಲ್ಲಿ ಏನೇನ್ ಬರ್ತೈತಿ ಅಂತಂದ್ರೆ ಗ್ಯಾಸ್ ಹೊರಗ್ ಬರ್ತೈತ್ರಿ. ಓಕೆ, ಗ್ಯಾಸ್ ಹೊರಗ್ ಬರ್ತೈತಿ. ಅದೇ ರೀತಿ ಆಶಸ್ ಹೊರಗ್ ಬರ್ತೈತಿ. ಅದೇ ರೀತಿ ರಾಕ್ ಪಾರ್ಟಿಕಲ್ಸ್ ಹೊರಗಡೆ ಬರ್ತಾವ್ರಿ. ರಾಕ್ ಪಾರ್ಟಿಕಲ್ಸ್ ಏನಾಗ್ತೈತ್ರಿ? ಮೌಂಟೇನ್ ಇಂದ ಏನಾಗ್ತೈತಿ? ಇಳಿಜಾರು ಒಳಗಡೆ ಇಳ್ಕೊಂತ ಹೋಗ್ತಾವ್ರಿ. ಸೊ ಇದಕ್ ನಾವ್ ಏನಂತೀವಪ್ಪ ಅಂತಂದ್ರೆ ಸಿಂಡರ್ ಕೋನ್ ವಾಲ್ಕ್ಯಾನೋ ಅಂತ ಹೇಳ್ತೀವಿ. ಸಿಂಡರ್ ಕೋನ್ ವಾಲ್ಕ್ಯಾನೋ. ಇಲ್ಲ ಮೇನ್ ನಿಮಗ್ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದ್ರೆ ಪೈರೋಕ್ಲಾಸ್ಟ್. ಪೈರೋಕ್ಲಾಸ್ಟ್ ಏನಾಗ್ತೈತಿ? ಇಲ್ಲಿ ಪೈರೋಕ್ಲಾಸ್ಟ್ ಏನಾಗ್ತದ? ಇಲ್ಲಿ ಬಿಲ್ಟ್ ಆಗ್ತದ. ಸೊ ಪೈರೋಕ್ಲಾಸ್ಟ್ ಅಂತಂದ್ರೇನು? ಗ್ಯಾಸ್, ಆಶಸ್ ಮತ್ತೆ ರಾಕ್ ಪಾರ್ಟಿಕಲ್ಸ್ ಈ ಮೂರೂನು ಒಳಗೊಂಡಂತಹ ಮಿನರಲ್ಸ್ ಗೆ ಏನಂತೇವ್ ನಾವು? ಪೈರೋಕ್ಲಾಸ್ಟ್ ಅಂತೇವೆ. ಸೊ ಈ ಮೂರು ಏನಾಗ್ತದ್ರಿ? ಏನು ಮೌಂಟೇನ್ ಇಂದ ಏನಾಗ್ತದ? ಎರಪ್ಟ್ ಆಗ್ತದ. ವಾಲ್ಕ್ಯಾನೋದಾಗ ಈ ಮೂರು ಏನಾಗ್ತದ? ಎರಪ್ಟ್ ಆಗ್ತಾವ್. ಸೊ ಇದು ಇಳಿಜಾರಿನಲ್ಲಿ ವೇಗವಾಗಿ ಹರಿದು ಬರುವ ಪ್ರಕ್ರಿಯೆ. ನೋಡ್ರಿ, ಇಳಿಜಾರ್ ಒಳಗೆ ಇದು ಏನಾಗ್ತದ? ಬಹಳ ಫಾಸ್ಟ್ ಆಗಿ ಇದೇನ್ ಬರ್ತೈತಿ? ಹೊರಗಡೆ ಬರ್ತೈತಿ. ಸ್ಲೋ ಮೂವ್ಮೆಂಟ್ ನಾಗ ಇದು ಬರಂಗಿಲ್ಲ. ಶೀಲ್ಡ್ ವಾಲ್ಕ್ಯಾನೋ ಏನ್ ಹೇಳಿದ್ವಿ ನಾವು? ಇಳಿಜಾರ್ದಾಗ ಸ್ಲೋ ಆಗಿ ಇದೇನಾಗ್ತದೆ? ಜಾರ್ಕೊಂಡ್ ಬರ್ತದೆ. ಅದೇ ಫಾಸ್ಟ್ ಆಗಿ ಬರೋದು ಯಾವ್ದಪ್ಪ ಅಂತಂದ್ರೆ ಸಿಂಡರ್ ಕೋನ್ ವಾಲ್ಕ್ಯಾನೋ. ಯಾವ್ದ್ರಿ? ಫಾಸ್ಟ್ ಆಗಿ. ಅದು ಯಾವ್ದಾವ್ ಪಾರ್ಟಿಕಲ್ಸ್ ಮುಖಾಂತರ? ಒಂದು ಆಶ್, ಒಂದು ಗ್ಯಾಸ್ ಮತ್ತೆ ರಾಕ್ ಪಾರ್ಟಿಕಲ್ಸ್. ಇವೆಲ್ಲಾನು ಏನಾಗ್ತವೆ? ಫೋರ್ಸೆಬಲಿ ಒಮ್ಮೆ ಬ್ಲಾಸ್ಟ್ ಆಗಿ ಎರಪ್ಟ್ ಆಗಿ ಇದೇನಾಗ್ತದೆ? ಸೊ ಸುತ್ತಮುತ್ತ ಇರೋಂತ ಪ್ರದೇಶ, ಸುತ್ತಮುತ್ತ ಇರೋಂತ ಫಾರೆಸ್ಟ್ ಏರಿಯಾ ಏನಾಗ್ತದೆ? ಜಲ್ದಿ ಏನಾಗ್ತದೆ? ಸರ್ವನಾಶ ಆಗ್ತದೆ. ಸೊ ಈ ಸಿಂಡರ್ ಕೋನ್ ವಾಲ್ಕ್ಯಾನೋ ಬಂದಾಗ ಜಲ್ದಿ ನಮ್ಗೆ ಏನಾಗ್ತೈತಿ? ನಾವ್ ಎಚ್ಚೆತ್ಕೊಳ್ಬೇಕಾಗ್ತದೆ. ಸೊ ಸುತ್ತಮುತ್ತ ಪ್ರದೇಶಗಳನ್ನ ಆದಷ್ಟು ಖಾಲಿ, ಬಿಕಾಸ್ ಇದು ಎಷ್ಟು ಫೋರ್ಸ್ ನಾಗ ಬರ್ತದ ಅಂತ ಹೇಳಕ್ ಬರಂಗಿಲ್ಲ. ಗೊತ್ತೈತ್ರಿ? ಸೊ ಇದು ಏನೈತ್ರಿ? ಶಾರ್ಟ್ ಲಿವ್ಡ್ ವಾಲ್ಕ್ಯಾನೋ. ಅಲ್ಪಾವಧಿ, ಸ್ವಲ್ಪ ಅಂದ್ರೆ ಒಂದ್ ದಿವ್ಸ 2 ದಿವ್ಸ ಅಷ್ಟೇ ಎರಪ್ಟ್ ಆಗಿದೆ ಏನಾಗ್ತದೆ? ಮತ್ತೆ ಕ್ಲೋಸ್ ಆಗ್ಬಿಡ್ತದೆ. ಇದು ಶಾರ್ಟ್ ಲಿವ್ಡ್ ವಾಲ್ಕ್ಯಾನೋ ಅಂದ್ರೆ ಇದು ಒಂದೇ ವಾಲ್ಕ್ಯಾನೋ. ಸಿಂಡರ್ ಕೋನ್ ವಾಲ್ಕ್ಯಾನೋ ಇಟ್ ಇಸ್ ಆಲ್ಸೋ ಕಾಲ್ಡ್ ಶಾರ್ಟ್ ಲಿವ್ಡ್ ವಾಲ್ಕ್ಯಾನೋ. ಗೊತ್ತೈತ್ರಿ? ಸೊ ಇದ್ರ ಎಕ್ಸಾಂಪಲ್ ಯಾವ್ದ್ರಿ? ಪ್ಯಾರಾಕುಟಿನ್. ಇದಕ್ಕೆ ಎಕ್ಸಾಂಪಲ್ ಯಾವ್ದ್ರಿ? ಪ್ಯಾರಾಕುಟಿನ್. ನೆಕ್ಸ್ಟ್ ಇನ್ನೊಂದು ಬರೋದು ಯಾವ್ದ್ರಿ? ಕ್ಯಾಲ್ಡೇರಾ ಜ್ವಾಲಾಮುಖಿ.
ಕ್ಯಾಲ್ಡೆರಾ ಜ್ವಾಲಾಮುಖಿ. ಇಲ್ಲಿ ಏನಾಗ್ತದ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಾಗ್ತದ ವಾಲ್ಕೆನೋ ಎರಪ್ಷನ್ ಆಗ್ತದ, ಕುಸಿತ ಆಗ್ತೈತಿ. ಇಲ್ಲಿ ಬರೀ ಎರಪ್ಷನ್ ಆಗೋದು ಅಷ್ಟೇ ಅಲ್ಲ ಅಂತಂದ್ರ ಅದೇನ್ ಜಾಗ ಇರ್ತದಲ್ರಿ ಅದು ಪೂರ್ತಿ ಏನಾಗ್ತದ ಕುಸಿದ್ ಬಿಡ್ತದ. ಆ ಮೌಂಟೇನ್ ಗತ್ಲೆ ಏನ್ ಹಬ್ಕೊಂಡಿರ್ತಲ್ಲ ಅದು ಪೂರ್ತಿ ಏನಾಗ್ತದ್ರಿ ಕುಸಿದ್ ಬೀಳ್ತದ. ಕುಸಿದ್ ಬುದ್ಧ ಏನಾಗ್ತದ ಇದು ಫುಲ್ ಸರ್ಫೇಸ್ ಆಫ್ ಅರ್ತ್ ಏನೈತಲ್ಲ ಸುಟ್ಕೊಂತ ಹೋಗ್ತೈತಿ. ಏನಾಗ್ತೈತ್ರಿ ಸುಟ್ಕೊಂತ ಹೋಗ್ತದೆ. ಇದಕ್ ಉದಾಹರಣೆ ಯಾವ್ದಪ್ಪ ಅಂತಂದ್ರ ಯೆಲ್ಲೋ ಸ್ಟೋನ್ ಕ್ಯಾಲ್ಡೆರಾ. ಇದಕ್ ಉದಾಹರಣೆ ಯಾವ್ದಪ್ಪ ಅಂತಂದ್ರೆ ಯೆಲ್ಲೋ ಸ್ಟೋನ್ ಕ್ಯಾಲ್ಡೆರಾ. ಗೊತ್ತೈತ್ರಿ ಗೊತ್ತೈತ್ರಿ ಡಿಫ್ರೆಂಟ್ ಟೈಪ್ಸ್ ಏನೇನ ಅಂತ ಹೇಳಿ ಗೊತ್ತೈತ್ರಿ. ಓಕೆ, ಸೊ ಇಲ್ಲಿ ನೋಡ್ರಿ ನಮಗ್ ಇನ್ನೊಂದ್ ಏನ್ ಗೊತ್ತ ಟೈಪ್ಸ್ ನಾವು ಬೇಸ್ಡ್ ಆನ್ ಶೇಪ್ ಸ್ಟ್ರಕ್ಚರ್ ನೋಡಿದ್ವಿ, ಬೇಸ್ಡ್ ಆನ್ ಆಕ್ಟಿವಿಟೀಸ್ ನೋಡಿದ್ವಿ. ಬೇಸ್ಡ್ ಆನ್ ಆಕ್ಟಿವಿಟೀಸ್ 3 ವಾಲ್ಕೆನೋಸ್ ಅದಾವ, ಬೇಸ್ಡ್ ಆನ್ ಶೇಪ್ ಸ್ಟ್ರಕ್ಚರ್ 4 ವಾಲ್ಕೆನೋಸ್ ಅದಾವ. ಸೊ ಈ ಎಕ್ಸಾಮಿಗೆ ನೀವು ನೀಟಾಗಿ ನೋಡ್ಕೊಡ್ರಿ, ವಿತ್ ಎಕ್ಸಾಂಪಲ್ ನೋಡ್ಕೊಡ್ರಿ. ನಾನು ನಿಮ್ಗೆ ಏನ್ ಇಟ್ಟನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ನೀಟಾಗಿ ನೀವು ನೋಡ್ಕೊಡ್ರಿ. ಈಗ ನೆಕ್ಸ್ಟ್ ನೋಡ್ರಿ ಮೇಜರ್ ವಾಲ್ಕೆನೋ ಬೆಲ್ಟ್ಸ್ ಅಂತಂದ್ರೆ ಎಲ್ಲೆಲ್ಲಿ ಜಾಸ್ತಿ ವಾಲ್ಕೆನೋ ಬೆಲ್ಟ್ ಐತಿ ಅಂತಂದ್ರೆ ನಮ್ಮ ಕಂಟ್ರಿ ಒಳಗ ಯಾವ್ಯಾವ ಏರಿಯಾಸ್ದಾಗ ಮೇಜರ್ ವಾಲ್ಕೆನೋ ಎರಪ್ಟ್ ಆಗ್ತೈತಿ, ಅಲ್ಲಿ ಇಷ್ಟೇ ಮೇಜರ್ ಆಗಿ ಜಾಸ್ತಿಯಾಗಿ ವಾಲ್ಕೆನೋ ಎರಪ್ಟ್ ಆಗುವಂತ ಪ್ರದೇಶಗಳು ಯಾವಪ್ಪ ಅಂತಂದ್ರ ಇಂಡೋನೇಷ್ಯಾ, ಜಪಾನ್, ಫಿಲಿಪೈನ್ಸ್ ಮತ್ತ ಚೈಲ್. ಇಲ್ಲಿ ಏನಾಗ್ತದ ಮೇಜರ್ ಆಗ್ತದ. ಅದಕ್ಕೆ ಏನದಕ್ಕೆ ನಾವ್ ಏನಂತೀವಿ ಅಂತಂದ್ರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತೀವಿ. ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತೇವಿ. ಅಂದ್ರ ಇವು ಪೆಸಿಫಿಕ್ ಝೋನ್ ಒಳಗಡೆ ಎರಪ್ಟ್ ಆಗ್ತದೆ. ಇವೆಲ್ಲ ಇರೋದು ಪೆಸಿಫಿಕ್ ಝೋನ್ ಒಳಗ ಅಂತಂದ್ ಮತ್ತೆ ಆಮೇಲೆ ಇವೆಲ್ಲ ಹೈಲಿ ಆಕ್ಟಿವ್ ಝೋನ್ದಾಗ ಅದಾವ. ಅಂದ್ರೆ ಯಾವಾಗ್ಲೂ ಆಕ್ಟಿವ್ ಆಗಿರ್ತದೆ. ಅಂದ್ರೆ ಯಾವಾಗ ಬೇಕಾದ್ರೂ ಇದೇನಾಗ್ತದೆ ಎರಪ್ಟ್ ಆಗ್ತದೆ. ಇಲ್ಲಿ ನೋಡ್ರಿ ಆಕ್ಟಿವ್ ಝೋನ್ ಅಂತಂದ್ರೆ ಆಕ್ಟಿವ್ ವಾಲ್ಕೆನೋ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ಕೋಬೇಕು. ಅಂದ್ರೆ ಆಕ್ಟಿವ್ ವಾಲ್ಕೆನೋ ಅಂತಂದ್ರೆ ನಾ ಏನ್ ಹೇಳಿದೆ, ಯಾವಾಗ ಬೇಕಾದ್ರೂ ಅದ್ ಏನಾಗ್ತದೆ ಎಕ್ಸ್ಪ್ಲೋಸ್ ಆಗ್ತಿರ್ತದೆ, ಬರ್ಸ್ಟ್ ಆಗ್ತಿರ್ತದೆ ಅಂತ ಹೇಳಿ ನಾನ್ ನಿಮಗ ಹೇಳ್ದೆ. ಸೊ ಅಂತಾವ್ ಎಲ್ಲಿ ಝೋನ್ ದಾವ ಇಂಡೋನೇಷ್ಯಾ, ಜಪಾನ್, ಫಿಲಿಪೈನ್ಸ್ ಮತ್ತ ಚೈಲ್. ಇದಕ್ ನಾವ್ ಏನಂತೀವಿ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತೀವಿ. ಅಂದ್ರೆ ಪೆಸಿಫಿಕ್ ಝೋನ್ ಒಳಗಡೆ ಇವು ಕಂಡು ಬರ್ತೈತಿ. ನೆಕ್ಸ್ಟ್ ಬಂದ್ಬಿಟ್ಟು ಹಾಟ್ ಸ್ಪಾಟ್ ವಾಲ್ಕೆನೋಸ್. ಹಾಟ್ ಸ್ಪಾಟ್ ವಾಲ್ಕೆನೋಸ್ ಇಲ್ಲಿನೂ ಏನಾಗ್ತಿರ್ತದ ಜಾಸ್ತಿಯಾಗಿ ಏನಾಗ್ತದೆ ವಾಲ್ಕೆನೋಸ್ ಎರಪ್ಷನ್ ಆಗ್ತಿರ್ತದೆ. ಯಾವ್ದಪ್ಪ ಅಂತಂದ್ರೆ ಹವಾಯಿ, ರಿಯೂನಿಯನ್ ಐಲ್ಯಾಂಡ್ ಮತ್ತ ಯೆಲ್ಲೋ ಸ್ಟೋನ್. ಹವಾಯಿ, ರಿಯೂನಿಯನ್ ಐಲ್ಯಾಂಡ್ ಮತ್ತೆ ಯೆಲ್ಲೋ ಸ್ಟೋನ್. ರಿಯೂನಿಯನ್ ಐಲ್ಯಾಂಡ್ ಎಲ್ಲಿ ಬರ್ತದ್ರಿ ಫ್ರಾನ್ಸ್ ಕಡೆ ಬರ್ತೈತಿ. ಎಲ್ಲಿ ಬರ್ತೈತ್ರಿ ಫ್ರಾನ್ಸ್ ಕಡೆ ಬರ್ತದೆ. ಮತ್ತೆ ಇನ್ನೊಂದ್ ಯಾವ್ದು ಯೆಲ್ಲೋ ಸ್ಟೋನ್ ವಾಲ್ಕೆನೋ. ಇನ್ನೊಂದ್ ಯಾವ್ದು ಯೆಲ್ಲೋ ಸ್ಟೋನ್ ವಾಲ್ಕೆನೋ. ಸೊ ಹವಾಯಿ, ರಿಯೂನಿಯನ್ ಐಲ್ಯಾಂಡ್, ಯೆಲ್ಲೋ ಸ್ಟೋನ್ ಇವೇನ್ರಿ ಹಾಟ್ಸ್ಪಾಟ್ ವಾಲ್ಕೆನೋಸ್ ಅಂತ ಹೇಳ್ತೇವೆ ನಾವು. ಏನಂತೀವ್ರಿ ಹಾಟ್ಸ್ಪಾಟ್ ವಾಲ್ಕೆನೋಸ್. ಈಗ ಹೆಂಗ ಹಾಟ್ಸ್ಪಾಟ್ ಝೋನ್ಸ್ ಬಯೋಡೈವರ್ಸಿಟಿ ಒಳಗೆ ನಾವು ಹಾಟ್ಸ್ಪಾಟ್ ಝೋನ್ಸ್ ನೋಡ್ತೀವಲ್ಲ ಅದೇ ರೀತಿ ನಾವ್ ಇದ್ರಲ್ಲಿ ಏನಾಗ್ತದ ಹಾಟ್ಸ್ಪಾಟ್ ವಾಲ್ಕೆನೋಸ್ ಅನ್ನೋದನ್ನ ನೋಡ್ತೇವೆ. ಇದು ಎದರಿಂದ ಅಂದ್ರೆ ಮ್ಯಾಂಟಲ್ ಪ್ಲೂಮ್. ಅಂದ್ರೆ ಮ್ಯಾಂಟಲ್ ಏನಿರ್ತದೆ ಪ್ಲೂಮ್ ಅನ್ನೋ ಒಂದು ಮ್ಯಾಟರ್ ಇಂದ ಏನಾಗ್ತದೆ ಇದು ಕಾಸ್ ಆಗ್ತದೆ. ಪ್ಲೂಮ್ ಅನ್ನೋ ಮ್ಯಾಟರ್ ಇಂದ ಏನಾಗ್ತದೆ ಇದು ಕ್ಲಾಸ್. ಅಂದ್ರೆ ಏನು ಗಾಳಿ ಒಳಗಡೆ ಸ್ಮೋಕ್ ಮುಖಾಂತರ ಇದು ಏನಾಗ್ತದ ಇವಾಪರೇಟ್ ಹಾಕೊಂತ ಹೋಗ್ತದೆ. ಏರ್ ಒಳಗಡೆ ಸ್ಮೋಕ್ ಮುಖಾಂತರ ಇದು ಏನಾಗ್ತದೆ ಇವಾಪರೇಟ್ ಹಾಕೊಂತ ಹೋಗ್ತದ. ಇಟ್ ಇವಾಪರೇಟ್ಸ್ in air in smoke format. ಅಂದ್ರ ಇದು ಗಾಳಿ ಒಳಗೆ ಏನಾಗ್ತದ್ರಿ ಏರ್ ಒಳಗೆ ಏನಾಗ್ತದ ಸ್ಮೋಕ್ ಮುಖಾಂತರ ಅಂದ್ರೆ ಹೊಗಿ ಮುಖಾಂತರ ಇದು ಏನಾಗ್ತದ ಹೊರಸೂಸ್ತೈತಿ. ಹೊಗಿ ಮುಖಾಂತರ ಇದು ಏನಾಗ್ತದ ಹೊರಸೂಸ್ತ. ಅದಕ್ಕೆ ಏನಂತೀವಿ ಇದಕ್ಕ ಮ್ಯಾಂಟಲ್ ಪ್ಲೂಮ್ ಅಂತೀವಿ. ಏನಂತೀವಿ ಇದಕ್ಕ ಮ್ಯಾಂಟಲ್ ಪ್ಲೂಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈಗ ಇಂಡಿಯಾ ಒಳಗಡೆ ಆಕ್ಟಿವ್ ಇರೋಂತ ವಾಲ್ಕೆನೋಸ್ ಯಾವ್ದಪ್ಪ ಅಂತಂದ್ರೆ ಬ್ಯಾರನ್ ಐಲ್ಯಾಂಡ್ ವಾಲ್ಕೆನೋ. ಇದೊಂದೇ ಆಕ್ಟಿವ್ ಐತ್ರಿ ಇಂಡಿಯಾ ಒಳಗಿರುವಂತಹ ವಾಲ್ಕೆನೋ. ಯಾವ್ದು ಆಕ್ಟಿವ್ ವಾಲ್ಕೆನೋ ಐತಂತಂದ್ರೆ ಬ್ಯಾರನ್ ಐಲ್ಯಾಂಡ್ ವಾಲ್ಕೆನೋ. ಬ್ಯಾರನ್ ಲೊಕೇಶನ್ ಎಲ್ಲೈತ್ರಿ ಅಂಡಮಾನ್ ಸಿ ಒಳಗಡೆ. ಎಲ್ರಿ ಅಂಡಮಾನ್ ಸಿ ಅಲ್ಲಿ ಬ್ಯಾರನ್ ಐಲ್ಯಾಂಡ್ ಐತಿ, ಅಲ್ಲೇ ಆಕ್ಟಿವ್ ವಾಲ್ಕೆನೋ ಐತಿ. ಎಲ್ಲೈತಿ ಬ್ಯಾರನ್ ಐಲ್ಯಾಂಡ್. ಇಂಡಿಯಾ ಒಳಗಿರುವಂತ ಆಕ್ಟಿವ್ ವಾಲ್ಕೆನೋ ಯಾವ್ದಪ್ಪ ಅಂತಂದ್ರೆ ಬ್ಯಾರನ್ ಐಲ್ಯಾಂಡ್. ಓಕೆ, ಇದು ಯಾವ್ದು ಆಕ್ಟಿವ್ ವಾಲ್ಕೆನೋ. ಅದೇ ರೀತಿ ಡಾರ್ಮೆಂಟ್ ವಾಲ್ಕೆನೋ ಇನ್ ಇಂಡಿಯಾ. ಡಾರ್ಮನೆಂಟ್ ವಾಲ್ಕೆನೋ ಇನ್ ಇಂಡಿಯಾ ಯಾವ್ದಪ್ಪ ಅಂತಂದ್ರೆ ನಾರ್ಕೊಂಡನ್ ಐಲ್ಯಾಂಡ್. ಯಾವ್ದ್ರಿ ನಾರ್ಕೊಂಡನ್ ಐಲ್ಯಾಂಡ್. ನಾರ್ಕೊಂಡನ್ ಐಲ್ಯಾಂಡ್ ಈಸ್ ಅ ಡಾರ್ಮನೆಂಟ್ ವಾಲ್ಕೆನೋ ಇನ್ ಇಂಡಿಯಾ. ಓಕೆ, ಗೊತ್ತೈತ್ರಿ. ಈಗ ನೋಡ್ರಿ ನಾವು ಮದಗಾಸ್ಕರ್ ಮತ್ತ ಮಾರಿಷಿಯಸ್. ಈ ಮದಗಾಸ್ಕರ್ ಏನೈತ್ರಿ ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಐಲ್ಯಾಂಡ್. ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಐಲ್ಯಾಂಡ್ ಅಂತ. ಇದು ಯುನಿಕ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅನ್ನ ಹೊಂದಿರ್ತದೆ. ಯುನಿಕ್ ಬಯೋಡೈವರ್ಸಿಟಿ ಜೀವ ವೈವಿಧ್ಯ ವಿವಿಧ ರೀತಿಯಲ್ಲಿ ಇದೇನಾಗ್ತದೆ ಜೀವ ವೈವಿಧ್ಯವನ್ನು ಇದೇನಾಗ್ತೈತಿ ಹೊಂದೈತಿ. ಸೊ ಯುನಿಕ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಅಂತೇವಿ. ಓಕೆ, ಅದೇ ರೀತಿ ಮಾರಿಷಿಯಸ್ ನಾರ್ತ್ ಈಸ್ಟ್ ನಾಗೈತಿ. ಐಲ್ಯಾಂಡ್ ನೇಚರ್ ನಿಯರ್ ರಿಯೂನಿಯನ್ ವಾಲ್ಕ್ಯಾನಿಕ್ ಆರಿಜಿನ್ ಬಟ್ ಕರೆಂಟ್ಲಿ ಡಾರ್ಮನೆಂಟ್. ವಾಲ್ಕ್ಯಾನ್ ಆರಿಜಿನ್ ಆದಂತಹ ಪ್ಲೇಸ್ ಯಾವ್ದಪ್ಪ ಅಂತಂದ್ರೆ ಮಾರಿಷಿಯಸ್ ನಾರ್ತ್ ಈಸ್ಟ್ ಒಳಗಡೆ. ಬಟ್ ಇದು ಕರೆಂಟ್ಲಿ ಏನೈತ್ರಿ ಡಾರ್ಮನೆಂಟ್ ಸ್ಟೇಜ್ ನಾಗ ಐತ್ರಿ. ಕರೆಂಟ್ಲಿ ಏನೈತ್ರಿ ಡಾರ್ಮನೆಂಟ್ ಸ್ಟೇಜ್ ಒಳಗಡೆ ಐತ್ರಿ. ಇವ್ ಎಲ್ಲದವಪ್ಪ ಅಂತಂದ್ರೆ ಇಂಡಿಯನ್ ಓಷನ್ ನಿಯರ್ ಅದಾವ ಮತ್ತ
ಮ್ಯಾಸ್ಕರಿನ್ ಐಲ್ಯಾಂಡ್ಸ್ ನಿಯರ್ ಅದಾವ್, ಇಂಡಿಯನ್ ಓಷನ್ ನಿಯರ್ ಅದಾವ್, ಮತ್ತ ಮ್ಯಾಸ್ಕರಿನ್ ಐಲ್ಯಾಂಡ್ಸ್ ನಿಯರ್ ಅದಾವ್. ಫ್ರಾನ್ಸ್ ಒಳಗಡೆ ಮ್ಯಾಸ್ಕರಿನ್ ಐಲ್ಯಾಂಡ್ ಅಂತ ಬರ್ತದ, ಅದಕ್ಕ ಮತ್ತ ಇಂಡಿಯನ್ ಓಷನ್ ಕ ಮಡಗಾಸ್ಕರ್ ಮತ್ತ ಮಾರಿಷಿಯಸ್ ಏನ್ ವಾಲ್ಕ್ಯಾನೋಸ್ ಅದಾವಲ್ಲ ಇವು ಮದಗಾಸ್ಕರ್ ಮತ್ತ ಮಾರಿಷಿಯಸ್ ಐಲ್ಯಾಂಡ್ಸ್ ಏನಾಗ್ತದಲ್ಲ ನಿಯರ್ ಆಗ್ತಾವ್. ಏನಾಗ್ತದ್ರಿ ನಿಯರ್ ಆಗ್ತಾವ್. ಸೊ ಇಲ್ಲಿ ಮಾರಿಷಿಯಸ್ ಅನ್ನೋದು ಏನೈತ್ರಿ, ಇದು ವಾಲ್ಕ್ಯಾನಿಕ್ ಆರಿಜಿನ್ ಐತ್ರಿ. ಇಲ್ಲಿ ಏನಾಗ್ತದ ವಾಲ್ಕ್ಯಾನೋ ಅನ್ನೋದು ಏನಾಗ್ತದ ಒರಿಜಿನ್ ಆಗೈತೆ, ಬಟ್ ಇದು ಕರೆಂಟ್ಲಿ ಏನೈತಿ ಡಾರ್ಮನೆಂಟ್ ಸ್ಟೇಜ್ ಒಳಗಡೆ ಐತಿ. ಮತ್ತೆ ಈ ಮದಗಾಸ್ಕರ್ ಅನ್ನೋದು ಏನ್ರಿ, ಇದು ಇಲ್ಲಿ ಯಾವುದೇ ರೀತಿ ವಾಲ್ಕ್ಯಾನಿಕ್ ಎರಪ್ಷನ್ಸ್ ನಾವು ನೋಡಂಗಿಲ್ಲ, ಬಿಕಾಸ್ ಇಟ್ ಇಸ್ ಅ ಹ್ಯೂಜ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅದಾವ ಇಲ್ಲಿ. ಮತ್ತೆ ಇದೇನೈತಿ ವರ್ಲ್ಡ್ಸ್ 4th ಲಾರ್ಜೆಸ್ಟ್ ಐಲ್ಯಾಂಡ್ ಅಂತಾನು ಐತಿ ಅಂತ ನಾವು ಹೇಳ್ತೇವೆ. ಗೊತ್ತೈತ್ರಿ. ಸೊ ಇಷ್ಟು ಡೀಟೇಲ್ ಆಗಿ ನಾನು ನಿಮ್ಗೆ ವಾಲ್ಕ್ಯಾನೋಸ್ ಬಗ್ಗೆ ಹೇಳಬಲ್ಲೆ. ಇಷ್ಟು ಬಿಟ್ರೆ ನಿಮ್ಗೆ ಎಕ್ಸಾಮ್ ದಾಗ ಏನು ಕೇಳ, ಜಸ್ಟ್ ಇಂಡಿಯಾ ಪರ್ಸ್ಪೆಕ್ಟಿವ್ ಆಗಿ ಆಕ್ಟಿವ್ ವಾಲ್ಕ್ಯಾನೋಸ್ ಯಾವ್ದೋ, ಡಾರ್ಮಿನೆಂಟ್ ವಾಲ್ಕ್ಯಾನೋಸ್ ಯಾವ್ದೋ, ಶೀಲ್ಡ್ ವಾಲ್ಕ್ಯಾನೋಸ್ ಯಾವ್ದೋ ನೋಡ್ಕೋರಿ. ಬಿಟ್ರೆ ನಿಮ್ಗೆ ಎಕ್ಸಾಮ್ ನ ಕೇಳೋದಂತಂದ್ರೆ ರೀಸೆಂಟ್ ಆಗಿ ಎಲ್ರೆ ವಾಲ್ಕ್ಯಾನಿಕ್ ಎರಪ್ಟ್ ಆಗಿತ್ತಪ್ಪ ಅಂತಂದ್ರೆ ಅಷ್ಟ್ ಕೇಳ. ಎಕ್ಸಾಮ್ ಆಗಿ ಇದು ಬಿಟ್ರೆ ನಿಮ್ಗೆ ಇನ್ನೇನು ಕೇಳಂಗಿಲ್ಲ. ಜಾಸ್ತಿ ಯಾವುದೇ ಎಕ್ಸಾಮ್ ಫೋಕಸ್ ಮಾಡ್ರಿ. ಇಷ್ಟು ಬಿಟ್ರೆ ಮೇನ್ ನೀವು ಯಾವುದೇ ಎಕ್ಸಾಮ್ ಆಗ್ಲಿ ಇಂಡಿಯಾ ಪರ್ಸ್ಪೆಕ್ಟಿವ್ ಒಂದ್ ಸ್ವಲ್ಪ ನೋಡ್ಕೊಂತ ಹೋಗ್ರಿ. ಯಾವುದೇ ಓದ್ರಿ, ಯಾವುದೇ ಟಾಪಿಕ್ ಹೋದ್ರಿ, ಸ್ವಲ್ಪ ಅದ್ರಾಗ ಇಂಡಿಯಾದ ಏನ್ ಕಂಟೆಂಟ್ ಐತಿ, ಇಂಡಿಯಾ ರಿಲೇಟೆಡ್ ಏನ್ ನ್ಯೂಸ್ ನಾಗ ಐತಿ ಅನ್ನೋದು ನಿಮಗ ಹೆಲ್ಪ್ಫುಲ್ ಆಗ್ತೈತಿ. ಗೊತ್ತೈತ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗಿ. ಇಷ್ಟಿದ್ದು ನಾವು ಕಲ್ತಿದ್ದೇನಪ್ಪಾ ಅಂದ್ರೆ ಜ್ವಾಲಾಮುಖಿ ಬಗ್ಗೆ. ಸೊ ಜಿಯೋಗ್ರಫಿ ಪಾರ್ಟ್ ಒಳಗಡೆ ನಾವು ಏನಂತ ಜ್ವಾಲಾಮುಖಿ ಬಗ್ಗೆ ಇವತ್ತ ಕಲ್ತ್ವಿ. ಸೊ ಈ ರೀತಿಯಾಗಿ ಏನೇ ಟಾಪಿಕ್ಸ್ ಬರ್ಲಿ ನ್ಯೂಸ್ ನಾಗ ಈ ರೀತಿಯಾಗಿ ನೀವು ಕವರ್ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ವೇರ್ ಡಿಡ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಇನಾಗ್ರೇಟೆಡ್ ದ ಮೌಂಟೇನ್ ರೇಡಾರ್ ಅಂಡ್ ಮಿಸೈಲ್ ಇಂಟಿಗ್ರೇಷನ್ ಫೆಸಿಲಿಟಿ. ನೋಡ್ರಿ ಸ್ವಲ್ಪ ಇಲ್ಲಿ ನೋಡ್ರಿ, ನಾವು ಆಲ್ಮೋಸ್ಟ್ ಆಲ್ ಡೈಲಿ ನ್ಯೂಸ್ ಒಳಗಡೆ ಒಂದ್ ಸ್ವಲ್ಪ ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಬಗ್ಗೆ ಏನೋ ಒಂದು ನ್ಯೂಸ್ ಬನಾಗ್ ಬರ್ತದ. ಸೊ ಏನ್ ಮಾಡ್ರಿ, ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ನ ನೀಟ್ ಆಗಿ ಏನ್ ಮಾಡ್ರಿ, ಕರೆಕ್ಟ್ ಆಗಿ ಬೇರೆ ಬೇರೆ ಪೇಜಸ್ ಒಳಗಡೆ ಟಾಪಿಕ್ಸ್ ನೀಟ್ ಆಗಿ ಕವರ್ ಮಾಡ್ಕೊಂತ ಹೋಗ್ರಿ. ಓಕೆ, ಸೊ ನೋಡ್ರಿ ಕ್ವಶನ್ ಏನೈತಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೌಂಟೇನ್ ರೆಡಾರ್ ಮತ್ತು ಮಿಸೈಲ್ ಇಂಟಿಗ್ರೇಷನ್ ಸೌಲಭ್ಯವನ್ನು ಎಲ್ಲೆಲ್ಲಿ ಉದ್ಘಾಟಿಸಿದರು. ಎಲ್ಲಿ ಉದ್ಘಾಟಿಸ್ತಾರ್ರಿ, ಎಲ್ಲಪ್ಪ ಅಂತಂದ್ರ ಬೆಂಗಳೂರಲ್ಲಿ. ಎಲ್ಲಂತಂದ್ರ ಬೆಂಗಳೂರು. ಯಾಕೆ ಬೆಂಗಳೂರು ಅಂತಂದ್ರೆ ಇಟ್ ಇಸ್ ಅ ಮೇಜರ್ ಹಬ್ ಫಾರ್ ಏನೈತಿ ಏರೋನಾಟಿಕ್ಸ್ ಲಿಮಿಟೆಡ್. ಮೇಜರ್ ಹಬ್ ಫಾರ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೇವೆ ನಾವು ಬೆಂಗಳೂರಿಗೆ. ಗೊತ್ತೈತ್ರಿ, ಮೇಜರ್ ಹಬ್ ಫಾರ್ ಏರೋನಾಟಿಕ್ಸ್ ಲಿಮಿಟೆಡ್. ಮೌಂಟೇನ್ ರೆಡಾರ್ ಮತ್ತೆ ಮಿಸೈಲ್ ಇಂಟಿಗ್ರೇಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಮೌಂಟೇನ್ಸ್ ಮೇಲ್ಗಡೆ ರೆಡಾರ್ ನ ಬಳಕೆ ಯಾವ ರೀತಿ ಮಾಡ್ಬೇಕು, ಮತ್ತೆ ಮಿಸೈಲ್ಸ್ ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು. ಮಿಸೈಲ್ಸ್ ಮತ್ತೆ ರೆಡಾರ್ ನ ಎರಡೂ ರೀತಿ ಮೌಂಟೇನ್ಸ್ ಮೇಲ್ಗಡೆ ಯಾವ ರೀತಿ ನಾವು ಯೂಸಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇದು ಐತ್ರಿ. ಓಕೆ, ಸೊ ಎಲ್ಲಿ ಇನಾಗ್ರೇಟ್ ಮಾಡ್ಯಾರ ಅಂತಂದ್ರೆ ಬೆಂಗಳೂರಿನಾಗ ಇನಾಗ್ರೇಟ್ ಮಾಡ್ಯಾರ. ಸೊ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಉರಿ ಮೂವಿ ನೋಡಿದ್ರ ಅಂತಂದ್ರ ಉರಿ ಮೂವಿ ಒಳಗಡೆ ನಾವ್ ಏನಾಗ್ತದ ಸ್ವಲ್ಪ ಅಲ್ಲಿ ಗ್ಲಿಮ್ಸ್ ತೋರ್ಸನ ಯಾವ ರೀತಿಯಾಗಿ ಮಿಸೈಲ್ಸ್ ಮೌಂಟೇನ್ಸ್ ರೆಡಾರ್ ಮೂಲಕ ಅಂದ್ರೆ ಮೌಂಟೇನ್ಸ್ ಮೇಲೆ ಅಂದ್ರೆ ಪರ್ವತಗಳ ಮೇಲೆ ರೆಡಾರ್ಸ್ ನ ಅಂದ್ರೆ ಅದು ಕ್ಯಾಮ್ರಾ ಮುಖಾಂತರ ನೋಡ್ಕೊಂತ ಹೋಗಿ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಟೆರರಿಸ್ಟ್ ಹಾಟ್ಸ್ಪಾಟ್ ಪ್ಲೇಸಸ್ ಎಲ್ಲೆಲ್ಲ ಏನಾಗ್ತದ ಅದು ಕನೆಕ್ಟ್ ಮಾಡ್ತೈತಿ. ಅದ್ರ ಮುಖಾಂತರ ನಾವ್ ಏನ್ ಮಾಡ್ತೀವಿ, ಡೈರೆಕ್ಟ್ ಅಲ್ಲೇ ನಾವ್ ಏನ್ ಮಾಡ್ತೀವಿ, ಮಿಸೈಲ್ ಇಂಟಿಗ್ರೇಟ್ ಮಾಡ್ತೀವಿ, ಮಿಸೈಲ್ ಸ್ಫೋಟವನ್ನ ಮಾಡ್ತೇವೆ. ನೋಡಿರಿ ಉರಿ ಮೂವಿ ಒಳಗೆ ಯಾರು ನೋಡಿಲ್ಲ ಹೋಗಿ ನೋಡ್ರಿ. ಅಲ್ಲಿ ಏನಾಗ್ತದೆ, ಅದೊಂದು ಪಕ್ಷಿ ಮುಖಾಂತರ ನಾವ್ ಏನ್ ಮಾಡ್ತೇವೆ, ಕ್ಯಾಮ್ರಾವನ್ನ ಅಳವಡಿಸ್ಕೊಂಡಿರ್ತೇವೆ. ಸೊ ಅದು ಹೋಗಿ ಫಸ್ಟ್ ನೋಡ್ಕೊಂಡ್ ಬರ್ತೈತಿ, ಆ ಪ್ಲೇಸ್ ನ ಎಲ್ಲಾ ನೋಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡ್ ಬರ್ತೇವೆ. ಸೊ ಡೈರೆಕ್ಟ್ ಆಗಿ ಅವ್ರು ಏನ್ ಮಾಡ್ತಾರ, ಆಮೇಲೆ ಎಲ್ಲೆಲ್ಲಿ ನಾವು ಹೆಂಗ್ ಅಟ್ಯಾಕ್ ಮಾಡ್ಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ತಾರ್ರಿ, ಅಲ್ಲಿ ಹೋಗಿ ಅಟ್ಯಾಕ್ ಮಾಡ್ತಾರ. ಓಕೆ, ಸೊ ರೆಡಾರ್ ಬಳಕೆ ಮುಖಾಂತರ. ಸೊ ರೆಡಾರ್ ಬಳಕೆ ಮುಖಾಂತರ ಏನಾಗ್ತೈತಿ, ನಮಗ ಅಟ್ಯಾಕ್ ಮಾಡ್ಲಿಕ್ಕೆ ಈಸಿ ಆಗ್ತೈತಿ. ಗೊತ್ತೈತ್ರಿ. ಸೊ ಇಲ್ಲಿ ನೋಡ್ರಿ, ಮೌಂಟೇನ್ ರೆಡಾರ್ ಸಿಸ್ಟಮ್ ಆರ್ ಮೇನ್ಲಿ ಬಿಕಾಸ್ ಯೂಸ್ಡ್ ಫಾರ್ ಏರ್ ಡಿಫೆನ್ಸ್ ಇನ್ ಹೈ ಅಲ್ಟಿಟ್ಯೂಡ್ ಟೆರೆನ್ಸ್. ಏರ್ ಡಿಫೆನ್ಸ್ ಇನ್ ಹೈ ಅಲ್ಟಿಟ್ಯೂಡ್. ಹೈ ಅಲ್ಟಿಟ್ಯೂಡ್ ಒಳಗಡೆ ಅಂದ್ರೆ ಎತ್ತರದ ಪ್ರದೇಶದಲ್ಲಿ ರಕ್ಷಣೆಗೋಸ್ಕರ, ಗಾಳಿಯ ರಕ್ಷಣೆಗೋಸ್ಕರ ನಾವ್ ಏನ್ ಮಾಡ್ತೀವಿ, ಇವನ್ನ ಯೂಸ್ ಮಾಡ್ತೀವಿ. ಯಾವ್ರಿ, ರೆಡಾರ್ ಸಿಸ್ಟಮ್, ಮೌಂಟೇನ್ ರೆಡಾರ್ ಸಿಸ್ಟಮ್ಸ್ ನಾವ್ ಏನ್ ಮಾಡ್ತೀವಿ, ಯೂಸ್ ಮಾಡ್ಕೊ. ಅಂದ್ರೆ ಎತ್ತರ ಪ್ರದೇಶದ ಒಳಗಡೆ ಏನ್ ನಡಿಲಿಕ್ಕತ್ತದ, ಅಲ್ಲಿ ಎಷ್ಟ್ ಜನ ಅದಾರ, ಏನೇನ್ ಮಿಸೈಲ್ಸ್ ಅದಾವ ನಾವು ತಿಳ್ಕೊಬೇಕಂತಂದ್ರೆ ಈ ರೆಡಾರ್ ಸಿಸ್ಟಮ್ಸ್ ನಾವ್ ಏನ್ ಮಾಡ್ತೀವ್ರಿ, ಯೂಸ್ ಮಾಡ್ತೀವಿ. ಗೊತ್ತೈತ್ರಿ. ಸೊ ಇಲ್ಲಿ ನೋಡ್ರಿ, ಬೆಂಗಳೂರು ಈಸ್ ಅಸೋಸಿಯೇಟೆಡ್ ವಿತ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಏನ್ರಿ, ಬೆಂಗಳೂರು ನೋಡ್ರಿ ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರ್ ಜೊತೆ ಕೈ ಜೋಡಿಸೈತಿ. ಸೊ ಅದಕ್ಕೆ ಇದು ಮೇಜರ್ ಹಬ್ ಫಾರ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳಿ ನಾವು ಕರಿತೇವೆ. ನೋಡ್ರಿ, ಅದೇ ರೀತಿ ಹೈದರಾಬಾದ್ ಎದಕ್ ಫೇಮಸ್ ಐತಪ್ಪ ಅಂತಂದ್ರೆ ಮಿಸೈಲ್ ಡೆವಲಪ್ಮೆಂಟ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂದ್ರ ನಮ್ಮ ನೇಚರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರೋ ತರ ನಾವ್ ಏನ್ ಮಾಡ್ಬೇಕು, ನಮ್ಮ ಜಗತ್ನಾಗ ಏನ್ ಮಾಡ್ಬೇಕು, ನಾವು ಮಿಸೈಲ್ಸ್ ನ ಡೆವಲಪ್ ಮಾಡ್ಬೇಕು. ಎಕೋಸಿಸ್ಟಮ್ ನ ಕನ್ಸಿಡರ್ ಮಾಡ್ಕೊಂಡು ಅಂದ್ರೆ ಎಕೋಲಾಜಿಕಲಿ ಕಂಡೀಷನ್ಸ್, ನಮ್ ವೆದರ್, ನಮ್ ಕ್ಲೈಮೇಟ್ ಆಗ ಯಾವುದೇ ರೀತಿ ತೊಂದರೆ ಆಗ್ಲಾರ ತರ ನಾವ್ ಏನ್ ಮಾಡ್ಬೇಕು, ಮಿಸೈಲ್ಸ್ ನ ಡೆವಲಪ್ ಮಾಡ್ಬೇಕು ಅಂತ ಹೇಳಿ ಇದ್ರ ಮೇನ್ ಥೀಮ್ ಐತಿ. ಸೊ ಅದು ಫೇಮಸ್ ಯಾವ್ದೈತಪ್ಪ ಅಂತಂದ್ರೆ ನಮ್ಮ ಇಂಡಿಯಾದೊಳಗಡೆ ಹೈದರಾಬಾದ್ ಇಸ್ ಫೇಮಸ್ ಫಾರ್ ಮಿಸೈಲ್ ಡೆವಲಪ್ಮೆಂಟ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಏನು, ಎಕೋಸಿಸ್ಟಮ್ ನ ಗುರಿಯಾಗಿಟ್ಟುಕೊಂಡು ಮಿಸೈಲ್ಸ್ ನಾವ್ ಏನ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಬೆಂಗಳೂರು ಇಸ್ ಕಾಲ್ಡ್ ದಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಹಬ್ ಆಫ್
ಇಂಡಿಯಾ. ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಹಬ್ ಆಫ್ ನಾವಂತ ಇಂಡಿಯಾ ಅಂತ ಹೇಳ್ತೇವೆ. ಅಂತಂದ್ರ ಏರೋಸ್ಪೇಸ್ ಹಬ್ಬ ಮತ್ತ ರಕ್ಷಣೆದ ಏನೈತಿ ಫೇಮಸ್ ಐತಿ ಯಾವ್ದ್ರಿ ಬೆಂಗಳೂರು. ಯಾವ್ದು ಫೇಮಸ್ ಐತ್ರಿ ಬೆಂಗಳೂರು ಫೇಮಸ್ ಐತಿ. ಇಲ್ಲಿ ಇದು ಹೆಡ್ ಕ್ವಾರ್ಟರ್ ಆಫ್ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಡ್ ಕ್ವಾರ್ಟರ್ ಯಾವ್ದಪ್ಪ ಅಂತಂದ್ರ ಬೆಂಗಳೂರು. ಹೆಡ್ ಕ್ವಾರ್ಟರ್ ಯಾವ್ದಪ್ಪ ಅಂತಂದ್ರ ಬೆಂಗಳೂರು. ಸೊ ಕೇಳ್ಬೋದು ನಿಮಗೆ ಎಕ್ಸಾಮ್ ಈಗ ಕ್ವಶನ್. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಡ್ ಕ್ವಾರ್ಟರ್ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು. HAL ಹೆಡ್ ಕ್ವಾರ್ಟರ್ ಯಾವ್ದಪ್ಪ ಅಂತಂದ್ರೆ ಬೆಂಗಳೂರು. ಆಮೇಲೆ ನಮ್ಮ ಬೆಂಗಳೂರದಾಗ ಮೇಜರ್ DRDO ಲ್ಯಾಬ್ಸ್ ಸುತ್ತಕ್ಕೂ ಸಿಚುವೇಟೆಡ್ ಅದಾವ. ಮೇಜರ್ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್. ಡಿಫೆನ್ಸ್ ರಿಸರ್ಚ್ ಆರ್ಗನೈಸೇಷನ್ ರಿಲೇಟೆಡ್ DRDO ಲ್ಯಾಬ್ಸ್ ಏನದಾವ್ ಬೆಂಗಳೂರು ಒಳಗಡೆನು ಜಾಸ್ತಿ ಅದಾವು. ಅದೇ ರೀತಿ ಇಸ್ರೋ ಸೆಂಟರ್ಸ್ ಏನೈತಲ್ಲ ಮೇಜರ್ ಪ್ರೈವೇಟ್ ಏರೋಸ್ಪೇಸ್ ಕಂಟೆಂಟ್ ಏನೇನ್ ಮಾಡ್ತೇವಲ್ಲ ಇಸ್ರೋದ್ ರಿಲೇಟೆಡ್ ಅದನ್ನು ಹಬ್ ಎಲ್ಲ ಅದಾವಪ್ಪ ಅಂತಂದ್ರೆ ಬೆಂಗಳೂರಿನಾಗ ಅದಾವ. ಸೊ ಆಲ್ಮೋಸ್ಟ್ ಆಲ್ ನಮ್ ಕರ್ನಾಟಕ ಒಳಗ ಎಲ್ಲೇ ಯಾವ್ದೇ ರೀತಿ ಮಿಸೈಲ್ ರೆಡಾರ್ ಸಿಸ್ಟಮ್ಸ್ ಇನಾಗ್ರೇಟ್ ಮಾಡಿದ್ರು ನಾವು ಜಾಸ್ತಿ ಎಲ್ಲಿ ಅದನ್ನ ಯಾವ ಪ್ಲೇಸ್ ಚೂಸ್ ಮಾಡ್ಕೊಂತೀವಿ ಅಂತಂದ್ರೆ ಬೆಂಗಳೂರು ಚೂಸ್ ಮಾಡ್ಕೊಂತೀವಿ. ಯಾವ್ದು ಬಿಕಾಸ್ ಇಟ್ ಈಸ್ ಅ ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಬಿಕಾಸ್ ಇಟ್ ಈಸ್ ಅ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ, ಸಿಲಿಕಾನ್ ಸಿಟಿ ಅಂತ ಹೇಳಿ ಅಂದ್ರ ಈ ನಮ್ಮ ಬೆಂಗಳೂರು ಎಷ್ಟೋ ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ ಏನೈತಿ ಹೆಡ್ ಕ್ವಾರ್ಟರ್ ಐತಿ. ಎಷ್ಟೋ ಇಂಪಾರ್ಟೆಂಟ್ ರಿಸರ್ಚ್ ಆರ್ಗನೈಸೇಷನ್ ಏನೈತಿ ಹೆಡ್ ಕ್ವಾರ್ಟರ್. ಬಿಕಾಸ್ ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ, ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳಿ ನಾವ್ ಹೇಳ್ತೀವಿ. ನೋಡ್ರಿ ಹೈದರಾಬಾದ್ ಏನೈತಿ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಲ್ಯಾಬ್ಸ್ ಇಲ್ಲದಾವ್. ಲೈಕ್ ಯಾವ್ಯಾವಪ್ಪ ಅಂತಂದ್ರೆ DRDL, RCL. ಇದಕ್ಕೆ ಆಲ್ರೆಡಿ ನಾವ್ ಇನ್ನೊಂದು ಹೆಸರು ಏನ್ ಕರಿತೀವಿ ಮಿಸೈಲ್ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ. ಯಾವ್ದಕ್ಕ ಹೈದರಾಬಾದ್ ನಾವ್ ಏನ್ ಕರಿತೀವಿ ಮಿಸೈಲ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಅದೇ ರೀತಿ ಪುಣೆ ಒಳಗೆ ಏನೇನಪ್ಪ ಅಂತಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇಲ್ಲೈತಿ. ಪುಣೆ ಒಳಗಡೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ NDA ಬಂದ್ಬಿಟ್ಟು ಎಲ್ಲೈತಂತಂದ್ರ ಪುಣೆ ಒಳಗಡೆ ಐತಿ. ಅದೇ ರೀತಿ ಡೆಹರಾಡೂನ್ ಅಂತಂದ್ರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಐತಿ. ಡೆಹರಾಡೂನ್ ಒಳಗಡೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಐತ್ರಿ. IMA ಕ್ಯಾಪಿಟಲ್ ಆಫ್ ಉತ್ತರಾಖಂಡ್. ಅದ್ರ ಜೊತೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಎಲ್ಲೈತಂತಂದ್ರ ಡೆಹರಾಡೂನ್ ಒಳಗೈತಿ. ಸೊ ಇದು ಎಕ್ಸಾಮ್ ಈಗ ನಿಮಗ್ ಜಾಸ್ತಿ ಏನಪ್ಪಾ ಅಂತಂದ್ರೆ ಇದು ಎದಕ್ಕೆ ಕಂಡಕ್ಟ್ ಮಾಡ್ಯಾನ ಈ ಹಬ್ ಇದೇನೈತಿ ಎಲ್ಲಿ ಇನಾಗ್ರೇಟ್ ಮಾಡ್ಯಾನ ಬೆಂಗಳೂರಿನಾಗ ಎದಕ್ಕೆ ಇನಾಗ್ರೇಟ್. ಆಮೇಲೆ ಹೈದರಾಬಾದಿಗೆ ನಾವ್ ಏನಂತೀವಿ ಪುಣೆ ಒಳಗೆ ಏನೈತಿ ಡೆಹರಾಡೂನ್ ಒಳಗೆ. ಇಷ್ಟ ಬಿಟ್ರೆ ನಿಮ್ಗ ಎಕ್ಸಾಮ್ ಈಗ ಜಾಸ್ತಿ ಏನು ಕೇಳಂಗಿಲ್ಲ. ಓಕೆ ಗೊತ್ತೈತ್ರಿ, ಇದ್ರ ಬಗ್ಗೆ ಗೊತ್ತೈತ್ರಿ. ರೆಡಾರ್ ಸಿಸ್ಟಮ್ ಅಂತಂದ್ರೆ ಏನು, ರೆಡಾರ್ ಸಿಸ್ಟಮ್ ಎಲ್ಲಿ ಬಳಕೆ ಮಾಡ್ತಾರೆ, ಅದಕ್ಕೋಸ್ಕರ ಬಳಕೆ ಮಾಡ್ತಾರೆ. ಇದಿಷ್ಟೇ ನಿಮಗೆ ಏನಾಗ್ತದೆ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ವಲ್ಪ ಜನರಲ್ ಐತಿ. ಲೈಕ್ ನೀವು ಡೇ ಟು ಡೇ ಲೈಫ್ ಒಳಗಡೆ ಯೂಸ್ ಆಗೋ ಅಂತದ್ ಸ್ವಲ್ಪ ನಮ್ಮ ನ್ಯೂಸ್ ಒಳಗಡೆ ಏನೇ ರೀತಿ ನಮ್ ಡೆವಲಪ್ಮೆಂಟಲ್ ಪ್ರೊಸೆಸಸ್ ಏನೇ ಬರ್ಲಿ ಸ್ವಲ್ಪ ಅದನ್ನ ನೀಟಾಗಿ ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕನೆಕ್ಟ್ ಮಾಡ್ಕೊಂತ ಹೋಗ್ರಿ. ಫಾರ್ ಎಕ್ಸಾಂಪಲ್ ಈಗ ಏನಪ್ಪಾ ಅಂತಂದ್ರೆ OTP ನ ಕಡಿಮೆಯಾಗಿ ಬಳಸಬೇಕು. ಅದ್ರ ರಿಲೇಟೆಡ್ ನಾವು ಪಾಸ್ಕಿ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವು ಜಿಮೇಲ್ ಬೇರೆಯವ್ರು ನಿಮ್ ಜಿಮೇಲ್ ಯಾರಾದ್ರೂ ಲಾಗಿನ್ ಆಗ್ತಿದ್ರ ನಿಮಗೆ ಮೊಬೈಲಿಗೆ OTP ಬರಂಗಿಲ್ರಿ. ನಡು ನಿಮ್ಮ ಇಮೇಲ್ಗೆ ಏನಾಗ್ತದ ಪಾಸ್ಕಿ ಅಂತ ಹೇಳಿ ಒಂದು 2 ನಂಬರ್ಸ್ ಅವ್ರ 3 ನಂಬರ್ಸ್ ಬರ್ತದೆ. ಆ 3 ನಂಬರ್ಸ್ ನೀವು ಹೋಗಿ ಲಾಗಿನ್ ಆಗಿ ಅವ್ರಿಗೆ ಹೇಳಿದ ತಕ್ಷಣ ಅಷ್ಟೇ ಬೇರೆಯವ್ರು ನಿಮ್ ಇಮೇಲ್ ID ಹೆಂಗ ಲಾಗಿನ್ ಆಗ್ತದಲ್ಲ. ಸೊ ಈ ಪ್ರೊಸೆಸ್ ನಮ್ ಫುಲ್ಲಿ ನಮ್ ಇಂಡಿಯಾ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ಪ್ರಾಜೆಕ್ಟ್ ಐತಿ. ಸೊ ಕ್ವಶನ್ ಏನೈತಿ ನೋಡ್ರಿ. ವಿಚ್ ಪೇಮೆಂಟ್ ಜಾಯಿಂಟ್ಸ್ ಹ್ಯಾವ್ ಲಾಂಚ್ಡ್ ದಿ ಪಾಸ್ಕಿ ಸರ್ವಿಸ್ ಇನ್ ಇಂಡಿಯಾ ಟು ಎಲಿಮಿನೇಟ್ OTPs ಫಾರ್ ಟ್ರಾನ್ಸಾಕ್ಷನ್ಸ್. ನೋಡ್ರಿ ಟು ಎಲಿಮಿನೇಟ್ OTPs ಫಾರ್ ಟ್ರಾನ್ಸಾಕ್ಷನ್. ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳಿ ನಾವ್ ಹೇಳ್ತೇವಿಲ್ರಿ, ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳ್ತೇವಿ. ಓಕೆ OTP ನ ನಮ್ಮ ಇಂಡಿಯಾದಾಗ ಎಲಿಮಿನೇಟ್ ಈ ಟ್ರಾನ್ಸಾಕ್ಷನ್ ಅನ್ನ ಎಲಿಮಿನೇಟ್ ಮಾಡೋ ಸಂಬಂಧ ನಾವು ಏನ್ ತರ್ಲಿಕತ್ತೀವಿ ಪಾಸ್ಕಿ ಅನ್ನೋದನ್ನ ತರ್ಲಿಕತ್ತೀವಿ. ಏನ್ ತರ್ಲಿಕತ್ತೀವಿ ಪಾಸ್ಕಿ ಅನ್ನೋದನ್ನ ತರ್ಲಿಕತ್ತೀವಿ. ಓಕೆ ಇದನ್ನ ಯಾರು ಲಾಂಚ್ ಮಾಡ್ಯಾರ ಅಂತ ಕೇಳ್ಯಾರ. ಇದನ್ನ ಯಾರು ಲಾಂಚ್ ಮಾಡಕತ್ತಾರ ಅಂತಂದ್ರ ಮಾಸ್ಟರ್ ಕಾರ್ಡ್ ಮತ್ತ ವೀಸಾ ಅನ್ನೋ ಅವರು ಲಾಂಚ್ ಮಾಡ್ಲಿಕತ್ತಾರ. ಮಾಸ್ಟರ್ ಕಾರ್ಡ್ ಮತ್ತ ವೀಸಾ ಅನ್ನೋರು ಲಾಂಚ್ ಮಾಡ್ಲಿಕತ್ತಾರ. ಓಕೆ ಮಾಸ್ಟರ್ ಕಾರ್ಡ್ ಮತ್ ವೀಸಾ ಅನ್ನೋರು ಲಾಂಚ್ ಮಾಡ್ಲಿಕತ್ತಾರ. ಇಲ್ಲಿ ನಾವು ಪೇಟಿಎಂ ಫೋನ್ ಪೇ ಅಂದ್ರೆ ಏನು, ರುಪೇ ಅಂದ್ರೆ ಏನು, ಪೇಪಲ್ ಮತ್ತ ಸ್ಟ್ರೈಪ್ ಅಂದ್ರೆ ಏನು ಸ್ವಲ್ಪ ನೋಡೋಣ್ರಿ. ಓಕೆ ಸೊ ಫಸ್ಟ್ ನಾವು ಇದ್ರ OTP ಎದಕ್ ನಾವು ಪಾಸ್ಕಿ ಎದಕ್ ಯೂಸ್ ಮಾಡಕತ್ತೇವ ಅಂತಂದ್ರೆ ಪಾಸ್ಕಿ ಅಂದ್ರೆ ಪಾಸ್ವರ್ಡ್ ರಹಿತ ಮತ್ತು OTP ರಹಿತ. ಒಂದು ಇಲ್ಲಿ ಪಾಸ್ಕಿ ಅಂತಂದ್ರೆ ಏನ್ರಿ ಯಾವುದೇ ರೀತಿ ಪಾಸ್ವರ್ಡ್ ಇರಂಗಿಲ್ಲ. ಪಾಸ್ಕಿ ಅಂತಂದ್ರೆ ಏನು ಇಲ್ಲಿ ಯಾವುದೇ ರೀತಿ ಪಾಸ್ವರ್ಡ್ ಇರಂಗಿಲ್ಲ. ಅದೇ ರೀತಿ ಯಾವುದೇ ರೀತಿ OTPನು ಇಲ್ಲಿ ಬರಂಗಿಲ್ಲ. ಓಕೆ ಯಾವುದೇ ರೀತಿ OTPನು ಇಲ್ಲಿ ಏನಾಗ್ತೈತಿ ಬರಂಗಿಲ್ಲ. ಇಲ್ಲಿ ಜಸ್ಟ್ ಏನಪ್ಪಾ ಅಂತಂದ್ರ ನಾನ್ ಇಲ್ಲೇ ಇದೀನಿ, ನಂದು ಯಾರೋ ಒಬ್ರು ಲಾಗಿನ್ ಮಾಡ್ಲಿಕತ್ತಾರ ಇಮೇಲ್ ID. ಸೊ ಅವ್ರಿಗೆ ಏನಾಗ್ತದ ನನಗೆ ಏನಾಗ್ತದ ಪಾಸ್ಕಿ ಬರ್ತೈತಿ. ಸೊ ಆ ಪಾಸ್ಕಿ ಹೇಳಿದ ತಕ್ಷಣ ಅಷ್ಟೇ ಅವ್ರದ್ದು ಲಾಗಿನ್ ಆಗ್ತೈತಿ. ಓಕೆ ನೆಕ್ಸ್ಟ್ ಹೊಳ್ಳ ಅದನ್ನ ಕ್ಯಾನ್ಸಲ್ ಮಾಡಿದೆ ಅಂತಂದ್ರೆ ಏನಾಗ್ತದೆ ಮತ್ತೆ ಅವ್ರಿಗೆ ಪಾಸ್ಕಿ ಇನ್ನೊಂದು ಡಿಫ್ರೆಂಟ್ ಪಾಸ್ಕಿ ಅವ್ರಿಗೆ ಸಿಗ್ತೈತಿ. ಸೊ ಇಲ್ಲಿ ಏನಾಗ್ತದ ಅಂತಂದ್ರೆ ಎದ್ರ ಬದ್ರನ ನಡೀತೈತಿ. ಇಲ್ಲಿ ಯಾವುದೇ ರೀತಿ ಫ್ರಾಡ್ಸ್ ಆಗೋ ಚಾನ್ಸಸ್ ಇರಂಗಿಲ್ಲ. ಮತ್ತೆ ಇಲ್ಲಿ ವರ್ಕ್ಸ್ ಏನಾಗ್ತದ ಬಹಳ ಫಾಸ್ಟ್
ವರ್ಕ್ಸ್ ಹಾಕೊಂತ ಟ್ರಾನ್ಸಾಕ್ಷನ್ ಬಹಳ ಫಾಸ್ಟ್ ಆಗಿ ಹಾಕೊಂತ ಹೋಗ್ತದೆ. ಸೊ ಅದಕ್ಕೆ ನಾವ್ ಏನ್ ಮಾಡಾಕತ್ತೀವಿ ಇಂಡಿಯಾ ಒಳಗೆ OTP ನ ಎಲಿಮಿನೇಟ್ ಮಾಡಿ ಪಾಸ್ಕಿನ ಇಂಪ್ಲಿಮೆಂಟ್ ಮಾಡೋಣ ಅನ್ನೋ ಪ್ರಾಜೆಕ್ಟ್ ಒಳಗಡೆ ನಾವು ಮುಂದುವರಿಲಿಕತ್ತೀವಿ. ಓಕೆ, ಇದು ಹೆಂಗ್ ಕಾರ್ಯನಿರ್ವಹಿಸ್ತೈತಿ ನೋಡ್ರಿ. ಇದು ಹೆಂಗ್ ಕಾರ್ಯನಿರ್ವಹಿಸ್ತದ ಅಂತಂದ್ರ ಬಳಕೆದಾರರ ಚೌಕಟ್ಟಿನಲ್ಲಿ ಕಾರ್ಡ್ ಅನ್ನು ಆಯ್ಕೆ ಮಾಡಲಾಗುತ್ತದೆ. ಅಂದ್ರ ಬಳಕೆದಾರರ ಚೌಕಟ್ಟು ಅಂತಂದ್ರೆ ಈಗ ನಾನ್ ಅದೀನಿ, ಇಲ್ಲ ಇನ್ನೊಬ್ರು ಯಾರೋ ನೀವ್ ಯಾರೋ ನನ್ ಜೊತೆ ಅದೀರಿ. ಸೊ ಇಷ್ಟು ಏರಿಯಾ ಒಳಗಡೆ ಅಷ್ಟೇ ನಾವ್ ಏನಾಗ್ತದೆ ಈ ಪಾಸ್ಕಿನ ನಾವ್ ಏನ್ ಮಾಡ್ತೇವೆ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇಲ್ಲಿ ಏನಾಗ್ತದೆ ಬಯೋಮೆಟ್ರಿಕ್ ಅಂತಂದ್ರೆ ಪರಿಶೀಲನೆ ಕೇಳ್ತದೆ. ಫಿಂಗರ್ ಪ್ರಿಂಟ್ ಅವ್ರ ಐ ಸ್ಕ್ಯಾನಿಂಗ್, ಐ ಸ್ಕ್ಯಾನಿಂಗ್ ಇದೇನಾಗ್ತದೆ ಕೇಳ್ತದೆ. ಅಂದ್ರ ಎದ್ರ ಬದ್ರ ಇದ್ರ ಅಷ್ಟೇ ಈ ಪಾಸ್ಕಿ ಏನಾಗ್ತೈತಿ ವರ್ಕ್ ಆಗ್ತದೆ. ಬಿಕಾಸ್ ಟು ರೆಡ್ಯೂಸ್ ಸ್ಕ್ಯಾಮ್ಸ್ ಇನ್ ಅವರ್ ಸೊಸೈಟಿ, ಯಾವುದೇ ರೀತಿ ಸ್ಕ್ಯಾಮ್ಸ್ ಗಳನ್ನ ಆಗದೆ ಇರೋ ರೀತಿ ನಾವ್ ಏನ್ ಮಾಡ್ಬೇಕು ಸೊಸೈಟಿ ಒಳಗೆ ನೋಡ್ಕೊಳ್ಳೋ ಸಂಬಂಧ ನಾವ್ ಏನ್ ಮಾಡ್ತೇವೆ ಪಾಸ್ಕಿನ ಯೂಸ್ ಮಾಡ್ತೇವೆ. ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಸ್ಕ್ಯಾನ್ ಪಾವತಿಯನ್ನು ಖಚಿತಪಡಿಸುತ್ತದೆ. ನೋಡಿ, ಫಿಂಗರ್ ಪ್ರಿಂಟ್ ಮತ್ತೆ ಫೇಸ್ ಸ್ಕ್ಯಾನ್ ಮತ್ತೆ ಫಿಂಗರ್ ಪ್ರಿಂಟ್ ಎರಡು ಇಲ್ಲಿ ಏನಾಗ್ತದೆ ಖಚಿತಪಡಿಸ್ಕೊಳ್ತೈತಿ. ಓಕೆ, ಆಮೇಲೆ ಇಲ್ಲಿ ಏನಾಗ್ತದೆ ಅಂದ್ರೆ ವಹಿವಾಟು ತಕ್ಷಣವೇ ಪೂರ್ಣಗೊಳ್ತೈತಿ. ಯಾವುದೇ ರೀತಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಲ್ಲ ಅದು ಡಿಲೇ ಆಗಂಗಿಲ್ಲ, ಆಟೋಮೆಟಿಕ್ ಇದು ಏನಾಗ್ತೈತಿ ಕಂಪ್ಲೀಟ್ ಆಗ್ತದ. ಬಾಳ ಡಿಲೇ ಆಗಂಗಿಲ್ಲ, ಆಟೋಮೆಟಿಕ್ ಇದು ಏನಾಗ್ತದೆ ಜಲ್ದಿ ಟ್ರಾನ್ಸಾಕ್ಷನ್ಸ್ ಆಗ್ತೈತಿ. ಇಲ್ಲಿ ಅದೇ ರೀತಿ ಇಲ್ಲಿ ಏನಪ್ಪಾ ಅಂತಂದ್ರೆ SMS ಯಾವುದೇ ರೀತಿ ಇಲ್ಲಿ SMS ಬರಂಗಿಲ್ಲ. ಮೊಬೈಲಿಗೆ ಯಾವುದೇ ರೀತಿಯಲ್ಲಿ ಏನಾಗ್ತದೆ SMS ಬರಂಗಿಲ್ಲ. ಸಾಧನಾ ಬೌಂಡ್ ಕ್ರಿಪ್ಟೋಗ್ರಾಫಿಕ್ ಕೀಗಳನ್ನು ಬಳಸಲಾಗುತ್ತದೆ. ಅದೇ ನಿಮಗೆ ಹೇಳಿದ್ನೆಲ್ಲ ಪಾಸ್ಕಿ ಅಂತಂದ್ರೆ ಈಗ ನೀವು ಏನು ಲಾಗಿನ್ ಮಾಡಕತ್ತೀರ ಅಂತಂದ್ರೆ 75645 ಈ ರೀತಿ 198349 ಈ ರೀತಿ 3 ಏನಾಗ್ತದೆ ನಂಬರ್ಸ್ ಇರೋಂತಹ ಡಿಜಿಟಲ್ ಪಾಸ್ಕಿ ಏನಾಗ್ತದೆ ನಿಮ್ಗ ಸಿಗ್ತದೆ. ಡಿಜಿಟಲ್ ಪಾಸ್ಕಿ ಏನಾಗ್ತದೆ ಸಿಗ್ತೈತಿ. ಬಟ್ ಇವಾಗ ಅದ್ರ ಜೊತೆ ಏನ್ ಮಾಡ್ಲಿಕತ್ತಾರಪ್ಪ ಅಂತಂದ್ರೆ ಫೇಸ್ ಮತ್ತ ಫಿಂಗರ್ ಪ್ರಿಂಟ್ ಎರಡು ಅವಶ್ಯಕತೆ ಐತಿ ಅಂತ ಹೇಳಿಕತ್ತಾರ. ಇದ್ರ ಪ್ರಯೋಜನಗಳು ಏನಪ್ಪ ಪಾಸ್ಕಿ ಯೂಸ್ ಮಾಡೋದ್ರಿಂದ ಏನೇ ನಮಗ್ ಅಡ್ವಾಂಟೇಜಸ್ ಅದಾವಪ್ಪ ಅಂತಂದ್ರೆ OTP ವಿಳಗಳನ್ನು ನಿವಾರಿಸುತ್ತದೆ. ಈಗ ನೋಡ್ರಿ, ನಾವೆಲ್ಲೋ ಹೋಗಿರ್ತೀವಿ, ಏನೋ ಮಾಡ್ತಿರ್ತೀವಿ, OTP ಫಾರ್ ಎಕ್ಸಾಂಪಲ್ ಏನೋ ಅಪ್ಲಿಕೇಶನ್ ನಾವು ಹಾಕ್ತಿರ್ತೀವಿ, ಒಂದೊಂದ್ಸತಿ OTP ಜಲ್ದಿ ಬರ್ತದ, ಒಂದ್ಸತಿ OTP ಬಾಳ್ ಡಿಲೇ. ಅದರಿಂದ ಏನಾಗ್ತದ ಅಪ್ಲಿಕೇಶನ್ ಟೈಮ್ ಏನಾಗ್ತದೆ ಔಟ್ ಆಗ್ಬಿಡ್ತದೆ. ಸೊ ಮತ್ತೆ ನಾವ್ ಇನ್ನೊಂದ್ಸತಿ ನಾವು ಎಷ್ಟೋ ಸತಿ ಯಾವುದೇ ರೀತಿ ಎಕ್ಸಾಮ್ ಅಪ್ಲಿಕೇಶನ್ಸ್ ನಾವು ಫಿಲ್ ಮಾಡ್ತಿರ್ಬೇಕಾದ್ರೆ ನೋಡ್ತೀವಿ OTP ಬಂದದೇನು ಹೇಳ್ರಿ. ಒಂದೊಂದ್ಸತಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತಂದ್ರ OTP ಬರಂಗಿಲ್ಲ, ಡಿಲೇ ಆಗಿ ಬರುತ್ತೆ. ಅಷ್ಟೊತ್ತಿಗೆ ಏನಾಗಿರ್ತದೆ ಅದು ಟೈಮ್ ರನ್ ಆಗಿರ್ತದೆ. ಮತ್ತೆ ಇನ್ನೊಂದ್ಸತಿ ಪೇಜ್ ರಿಫ್ರೆಶ್ ಮಾಡ್ಬೇಕು, ಮತ್ತೆ ಇನ್ನೊಂದ್ಸತಿ ಅಪ್ಲಿಕೇಶನ್ ನಾವ್ ಏನ್ ಮಾಡ್ಬೇಕು ಫಿಲ್ ಮಾಡ್ಬೇಕಂತ. ಸೊ ಇಲ್ಲಿ ಏನಾಗ್ತದ OTP ವಿಳಂಬಗಳನ್ನು ಏನಾಗ್ತದ ಇದು ನಿವಾರಿಸ್ತೈತಿ. ಅದೇ ರೀತಿ ಸಿಸ್ಟಮ್ ಸ್ವ್ಯಾಪ್ ವಂಚನೆಯನ್ನು ಕಡಿಮೆ ಮಾಡುತ್ತದ. ಸಿಸ್ಟಮ್ ಸ್ವ್ಯಾಪ್ ವಂಚನೆ ಅಂತಂದ್ರ ನಾವು ಅಂದ್ರೆ ನಮ್ದು OTP ಬಳಸ್ಕೊಂಡು ಬೇರೆಯವರು ನಮ್ಮನ್ನ ಏನ್ ಮಾಡೋದು ಹ್ಯಾಕ್ ಮಾಡೋದು, ನಮ್ಮ ಅಕೌಂಟ್ ಅನ್ನ ಹ್ಯಾಕ್ ಮಾಡೋದು. ಈ ರೀತಿಯಾದಂತಹ ವಂಚನೆಗಳು ಏನಾಗ್ತದ ಫಿಶಿಂಗ್ ಅಂತೀವಿ. ಅಂದ್ರೆ ನಮ್ಮ ಹ್ಯಾಕ್ ಅನ್ನ OTP ಬಳಸ್ಕೊಂಡು ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವ್ದೋ ರೀಲ್ಸ್ ಅಲ್ಲಿ ನೋಡಕತ್ತಿದ್ರಿ, ಕಾಲ್ ಮಾಡ್ಕೊಂತಿರ್ತಾರ ನನ್ ಮೊಬೈಲ್ ಕಳ್ದ ಅಂತ ಹೇಳಿ ಏನ್ ಮಾಡ್ತಾರೆ ಇನ್ನೊಬ್ಬರ ಕಡೆ ಫೋನ್ ಇಸ್ಕೊಂಡು ಕಾಲ್ ಮಾಡ್ತಿರ್ಬೇಕಾರೆ ಆ ಟೈಮ್ನಾಗ ಏನಾಗ್ತೈತಿ ಇಲ್ಲ ಆ ಮೊಬೈಲಿಗೆ ಈ ನಂಬರ್ದು ಏನಾಗ್ತದ ಅವ್ರಿಗೆ ಈ ನಾವು ಬೇರೆಯವ್ರ ನಂಬರಿಂದ ನಾವು ಅವ್ರಿಗೆ ಕಾಲ್ ಮಾಡಿರ್ತೀವಲ್ಲ ಸ್ಕ್ಯಾಮರ್ಸಿಗೆ, ಅವ್ರಿಗೆ ಏನಾಗ್ತದ ಒಂದು OTP ಕಳಿಸ್ತಾರ. ಅವ್ರು ಮಾತಾಡ್ಕೊಂಡೇ ಮೆಸೇಜ್ ಬರೋ OTP ಹೇಳ್ತಾರ. ಸೊ ಇವ್ರ ಅಕೌಂಟ್ ನಾಗಿಂದ ಏನಾಗ್ತದ ಅಮೌಂಟ್ ಟ್ರಾನ್ಸಾಕ್ಷನ್ ಏನಾಗ್ತದ ಫುಲ್ ಏನಾಗ್ತದ ಬ್ಲಾಂಕ್ ಆಗ್ಬಿಡ್ತದೆ. ಅಂದ್ರೆ ಅವ್ರಿಗೆ ಗೊತ್ತೇ ಆಗಂಗಿಲ್ಲ ನಮ್ದು ಯಾವ ರೀತಿ ಏನ್ ಮಾಡ್ಯಾರ ಮೊಬೈಲ್ ಹ್ಯಾಕ್ ಮಾಡ್ಯಾರ ಅಂತ ಹೇಳಿ. ಸೊ ಇಲ್ಲಿ ಏನಾಗ್ಲಿಕ್ಕದ ಅಂತಂದ್ರೆ ಫಿಶಿಂಗ್ ಮತ್ತೆ ಸಿಸ್ಟಮ್ ಸ್ವಾಪ್ ವಂಚನೆ ಏನಾಗ್ತದ ಇನ್ನೊಂದ್ ಎದಕ್ಕಿಲ್ಲ ಆಗ್ಲಿಕ್ಕದ ಬಿಕಾಸ್ ಇಲ್ಲಿ ಫಿಂಗರ್ ಪ್ರಿಂಟ್ ಫೇಸ್ ಸ್ಕ್ಯಾನ್ ಆಗತ್ತಿಲ್ಲ. ಅದೇ ಆ ವ್ಯಕ್ತಿದು ಫಿಂಗರ್ ಪ್ರಿಂಟ್ ಫೇಸ್ ಸ್ಕ್ಯಾನ್ ಆದ್ರೆ ಅಷ್ಟೇ ನಾವು OTP ಬರ್ತದ ಅನ್ನೋಂಗಿತ್ತಂದ್ರೆ ಸೊ ಇಲ್ಲಿ ಯಾವುದೇ ರೀತಿ ಏನಾಗ್ತದ ಫ್ರಾಡ್ಸ್ ಆಗಂಗಿಲ್ಲ, ಸ್ಕ್ಯಾಮ್ಸ್ ಆಗಂಗಿಲ್ಲ ಅಂತ ಹೇಳಿ ಹೇಳ್ತೇವೆ ನಾವು. ಅದೇ ರೀತಿ ವೇಗದ ಚೆಕ್ಔಟ್ ಫಾಸ್ಟ್ ಆಗಿ ಏನಾಗ್ತದ ಟ್ರಾನ್ಸಾಕ್ಷನ್ ಆಗ್ತದ. ಮತ್ತೆ ಇಲ್ಲಿ ಹೆಚ್ಚಿನ ವಹಿವಾಟು ಯಶಸ್ಸಾಗ್ತದೆ. ಅಂದ್ರೆ ಜಾಸ್ತಿ ರೇಟ್ ಆಫ್ ಟ್ರಾನ್ಸಾಕ್ಷನ್ಸ್ ಇಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಡೈಲಿ ಈಗ ಫಾರ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ಡಿಲೇ ಆಗ್ತಿರ್ತದೆ ಬಿಕಾಸ್ ಆಫ್ ನೆಟ್ವರ್ಕ್ OTP ಪ್ರಾಬ್ಲಮ್ ಇಂದ. ಬಟ್ ಇಲ್ಲಿ ಏನಾಗ್ತದ ಟ್ರಾನ್ಸಾಕ್ಷನ್ ಡೇ ಟು ಡೇ ಟ್ರಾನ್ಸಾಕ್ಷನ್ ಏರ್ತಂದ ಜಾಸ್ತಿ ಹಾಕೊಂತ ಹೋಗ್ತದ. ಸೊ ಗೊತ್ತೈತ್ರಿ. ಓಕೆ, ಅದೇ ರೀತಿ ಇಲ್ಲಿ ಏನಾಗ್ತದ ಬಳಕೆದಾರ ಅಂದ್ರೆ ಏನ್ ಕಸ್ಟಮರ್ಸ್ ಇರ್ತಾರಲ್ಲ ಇವ್ರೀಗ ಚಲೋ ಅನ್ಸ್ತೈತಿ. ಇದು ಅಂದ್ರೆ ಇವ್ರು ಯೂಸ್ ಮಾಡ್ಕೊಂತ ಹೋದಂಗ ಇದು ಏನಾಗ್ತದ ಚಲೋ ಅನ್ಸ್ತದ, ಒಳ್ಳೆ ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಇದೇನ್ ಮಾಡ್ತೈತಿ ಕೊಡ್ತೈತಿ. ಓಕೆ, ಅದೇ ರೀತಿ OTPಗಳು ಪ್ರತಿಬಂಧ ಮತ್ತು ಫಿಶಿಂಗ್ ದಾಳಿಗೆ ಗುರಿ ಆಗ್ತಾವ. ಅದೇ ಹೇಳಿದ್ನಲ್ರಿ ಸ್ಕ್ಯಾಮಿಂಗ್ಸ್. ಈ OTP ಅನ್ನೋದೇನು ಈ OTP ಇಟ್ಕೊಂಡು ನಾವ್ ಏನ್ ಮಾಡ್ತೀವಿ ಸ್ಕ್ಯಾಮ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಎಷ್ಟೋ ಸತಿ ನೋಡ್ತೇವೆ ನಾವು ಮನೆಯೊಳಗೆ ನ್ಯೂಸ್ನಾಗ ಬರ್ತಿರ್ತೈತಿ ಯಾವುದೇ ರೀತಿಯಾದಂತಹ ಲಿಂಕ್ ಗಳ ಬಂತು ಅಂತಂದ್ರೆ ಆ ಲಿಂಕ್ ಗಳನ್ನ ಡೈರೆಕ್ಟ್ ಆಗಿ ಪ್ರೆಸ್ ಮಾಡ್ಬೇಡ್ರಿ. ಓಕೆ, ನಿಮ್ಗೆ ಮೆಸೇಜ್ ಬರ್ತಿರ್ತದ ಗೊತ್ತು ನಮ್ಮ ಗವರ್ಮೆಂಟ್ ಇಂದ RBI ದಿಂದ ಯಾವುದೇ ರೀತಿ ಯಾರೇ ನಿಮ್ಗೆ ಕಾಲ್ ಮಾಡಿ OTP ಕೇಳಿದ್ರೆ ಹೇಳ್ಬೇಡ್ರಿ. ಅದೇ ರೀತಿ ನಮಗ ಮೆಸೇಜಸ್ ಬರ್ತಿರ್ತದ ಯಾವುದೇ ನಿಮ್ಮ ಮೊಬೈಲಿಗೆ ನಾರ್ಮಲ್ SMS ಅಲ್ಲಿ ಯಾವುದೇ ರೀತಿ ಲಿಂಕ್ ಬಂತಂದ್ರೆ ಆ ಲಿಂಕ್ ನ ಕ್ಲಿಕ್ ಮಾಡಬೇಡ್ರಿ ಅಂತ ಹೇಳ್ತಿರ ಗೊತ್ತು. ಸೊ ಈ ರೀತಿಯಾದಂತಹ ಸ್ಕ್ಯಾಮ್ಸ್ ಗಳು ಟಾಸ್ಕ್ ಯೂಸ್ ಮಾಡೋದ್ರಿಂದ ಈ ರೀತಿಯಾದಂತಹ ಸ್ಕ್ಯಾಮ್ಸ್ ಗಳು ಏನಾಗ್ತಾವ ಕಡಿಮೆ ಆಗ್ತದೆ. ಸೊ ಬಿ ಅಲರ್ಟ್ ಆಗಿರ್ರಿ. ಯಾರ್ಯಾರಿಗೆ ಇದು ಫಸ್ಟ್ ಏನಪ್ಪಾ ಅಂತಂದ್ರೆ ಜನರಲ್ ರೀ, ಇದು ಸೊಸೈಟಿ ಒಳಗೆ ಎಲ್ಲರಿಗೂ ಗೊತ್ತಿರ್ಬೇಕಾದಂತ ವಿಷಯ. ಆದಷ್ಟು ಇದನ್ನ ಏನ್ ಮಾಡ್ರಿ ಎಲ್ಲರ ಹತ್ರನು ಶೇರ್ ಮಾಡ್ಕೋರಿ. ಏನಾಗ್ತದ ಇಟ್ಸ್ ಅ ಡ್ಯೂಟಿ ಆಫ್ ಸಿಟಿಸನ್
ಟು ಪ್ರೊಟೆಕ್ಟ್ ಅವರ್ ಏರಿಯಾ, ಟು ಪ್ರೊಟೆಕ್ಟ್ ಅವರ್ ಎನ್ವಿರಾನ್ಮೆಂಟ್ ಅಂಡ್ ಟು ಪ್ರೊಟೆಕ್ಟ್ ಅವರ್ ನ್ಯಾಷನಾಲಿಟಿ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಅದಕ್ಕ ಇದು ನಿಮ್ ಎಲ್ಲಾರ್ದು ಕರ್ತವ್ಯ, ನಾಗರಿಕರಾಗಿರೋ ನಮ್ ಎಲ್ಲಾರ್ದು ಇದು ಕರ್ತವ್ಯ ಏನಂತಂದ್ರೆ ನಮ್ಮ ಸಮಾಜದಲ್ಲಿ ಆಗ್ತಿರೋ ಸ್ಕ್ಯಾಮ್ಗಳ ಬಗ್ಗೆ ನಾವ್ ಏನ್ ಮಾಡ್ಬೇಕು, ಜನರಿಗೆ ತಿಳಿ ಹೇಳ್ಬೇಕು, ಜನರಲ್ಲಿ ಏನ್ ಮಾಡ್ಬೇಕು, ನಾವು ಅವೇರ್ನೆಸ್ ಶಿಪ್ ನಾವು ಕ್ರಿಯೇಟ್ ಮಾಡ್ಬೇಕು. ಸೊ ಇದು ಯಾರ್ಯಾರು ತಿಳ್ಕೊಳ್ರಲ್ಲ, ಸೊ ನಿಮ್ ಸುತ್ತಮುತ್ತ ಇರೋರಿಗೂ ಇದು ಆದಷ್ಟು ಏನ್ ಮಾಡ್ಲಿ, ಅವರಿಗೂ ಸಿಗೋಂಗ ಇದ್ರ ಐಡಿಯಾ ಎಲ್ಲರಿಗೂ ಸಿಗೋಂಗ ಮಾಡ್ರಿ. ಓಕೆ, ಸೊ ನೋಡ್ರಿ, ಅದೇ ರೀತಿ ಪೇಪಲ್ ಮತ್ತ ಸ್ಟ್ರೈಪ್ ಇವೆರಡು ಏನ್ರಿ, ಪೇಮೆಂಟ್ ಪ್ರೊಸೆಸಸ್ ರೀ. ಪೇಪಲ್ ಮತ್ತ ಸ್ಟ್ರೈಪ್ ಅಂತಂದ್ರೆ ಇವು ಪೇಮೆಂಟ್ ಪ್ರೊಸೆಸ್ ಅಂತ ಹೇಳ್ತೇವೆ. ಇಲ್ಲಿ ಯಾವುದೇ ರೀತಿಯಾದಂತಹ ಇವು ಏನಂತಾರೆ ಕಾರ್ಡ್ ನೆಟ್ವರ್ಕ್ಸ್ ಅಲ್ರಿ, ಇವು ಡಾಮಿನೇಟಿಂಗ್ ಕಾರ್ಡ್ ನೆಟ್ವರ್ಕ್ಸ್ ಅಲ್ಲ ಅಂತ ಹೇಳಿ ಹೇಳ್ತೇವೆ ನಾವು. ಡಾಮಿನೇಟಿಂಗ್ ಇಂಡಿಯನ್ ಕಾರ್ಡ್ ಎಕೋಸಿಸ್ಟಮ್ ನೆಟ್ವರ್ಕ್ಸ್ ಅಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಅದೇ ರೀತಿ ವೀಸಾ ಮತ್ತ ರುಪೇ ಅಂತಂದ್ರೇನು, ಇಂಡಿಯಾಸ್ ಡೊಮೆಸ್ಟಿಕ್ ಕಾರ್ಡ್ ಸ್ಕೀಮ್, ದೇಶೀಯ ಕಾರ್ಡ್ ಸ್ಕೀಮ್ ಅಂತ ಹೇಳಿ ಹೇಳ್ತೇವೆ. ರುಪೇ ಅಂತಂದ್ರೇನು, ದೇಶೀಯ ಕಾರ್ಡ್ ಸ್ಕೀಮ್ ಅಂತ ಹೇಳ್ತೇವೆ ನಾವು. ಅದೇ ರೀತಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ ಅಂತಂದ್ರೆ ಗ್ಲೋಬಲ್ ಕಾರ್ಡ್ ನೆಟ್ವರ್ಕ್ಸ್, ಅಂದ್ರೆ ಗ್ಲೋಬಲಿ ನೀವು ಎಲ್ಲಿ ಬೇಕಾದಲ್ಲಿ ಈ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಯಾವ್ದು ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ. ನಿಮಗೆ ಮೊನ್ನೆ ನಾನು ವೀಸಾ ಬಗ್ಗೆ ಹೇಳಿದೆ, ಪಾಸ್ಪೋರ್ಟ್ ವೀಸಾ ಬಗ್ಗೆ ನಾನು ನಿಮ್ಗೆ ಗ್ಲಿಮ್ಸ್ ಕೊಟ್ಟೆ. ಓಕೆ, ವೀಸಾ ಅಂದ್ರೆ ಏನು, ಪಾಸ್ಪೋರ್ಟ್ ಅಂದ್ರೆ ಏನು. ಸೊ ಇಲ್ಲಿ ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾ ನಾವು ಗ್ಲೋಬಲಿ ಯಾವುದೇ ನೆಟ್ವರ್ಕ್ ನಾಗು ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾನ ನಾವು ಯೂಸ್ ಮಾಡಬಹುದು. ಇದು ಏನು ಲಾಂಚ್ ಮಾಡಿದಂದ್ರೆ ಪಾಸ್ಕಿ ಅಥೆಂಟಿಕೇಶನ್ ಅನ್ನೋದನ್ನ ಲಾಂಚ್ ಮಾಡೈತಿ. ಪಾಸ್ಕಿ ಅಥೆಂಟಿಕೇಶನ್ ಅನ್ನೋದು ಏನ್ ಮಾಡುತ್ತೆ, ಪಾಸ್ಕಿಯನ್ನ ದೃಢಕರಿಸ ಇಂಡಿಯಾ ಒಳಗಡೆ ಏನಾಗ್ತದೆ, ಪಾಸ್ಕಿಯನ್ನ ದೃಢಕರಿಸುವಂತ ವ್ಯವಸ್ಥೆ ಏನ್ ಮಾಡೈತಿ, ಇದು ಸ್ಥಾಪನೆ ಮಾಡೈತಿ. ಇದ್ರದ್ದು ಏಮ್ ಏನಪ್ಪಾ ಅಂತಂದ್ರೆ OTP ನ ರೀಪ್ಲೇಸ್ ಮಾಡ್ಬೇಕು, OTP ಬದ್ಲಿ ಪಾಸ್ಕಿನ ಯೂಸ್ ಮಾಡ್ಬೇಕು ಅನ್ನೋದೇ ಇದ್ರದ್ದು ಮೇನ್ ಉದ್ದೇಶ. ಅದೇ ರೀತಿ ಪೇಟಿಎಂ ಮತ್ತ ಫೋನ್ ಪೇ ಅಂದ್ರೆ ಏನ್ರಿ, ಇವು UPI ಪೇಮೆಂಟ್ ಆಪ್ಸ್. ಇವು ಕಾರ್ಡ್ ನೆಟ್ವರ್ಕ್ಸ್ ಅಲ್ಲ, UPI ಪೇಮೆಂಟ್ ಆಪ್ಸ್. ಅಂದ್ರೆ ನೋಡ್ರಿ, ಫಾರ್ ಎಕ್ಸಾಂಪಲ್ ನಿಮಗೆ ATM ಕಾರ್ಡ್ ಐತಿ, ಹೌದಾ, ಡೆಬಿಟ್ ಕಾರ್ಡ್ ಐತಿ, ಕ್ರೆಡಿಟ್ ಕಾರ್ಡ್ ಐತಿ. ಸೊ ಇವೆಲ್ಲ ಕಾರ್ಡ್ಸ್ ಇರ್ತಾವ. ಬಟ್ ಫೋನ್ ಪೇ ಮತ್ತೆ UPI ಏನ್ರಿ, ಇವು ಕಾರ್ಡ್ ಇರ್ತಾವೇನ್ರಿ, ಇಲ್ಲ. ಇದು ಒಂದ್ ಏನ್ರಿ ಟ್ರಾನ್ಸಾಕ್ಷನ್ ಪ್ರೊಸೆಸ್ ರೀ. ಇದೇನ್ರಿ ಒಂದು ಟ್ರಾನ್ಸಾಕ್ಷನ್ ಪ್ರೊಸೆಸ್. ಇವು ಯಾವುದೇ ರೀತಿ ಕಾರ್ಡ್ ನೆಟ್ವರ್ಕ್ಸ್ ಅಲ್ಲ, ಇವು ಜಸ್ಟ್ ಪೇಮೆಂಟ್ ಆಪ್ಸ್, ಪೇಮೆಂಟ್ ಮಾಡೋ ಅಂತ ಇವು ಆಪ್ಸ್. ಗೊತ್ತೈತ್ರಿ ಅಂದ್ರೆ ಏನು, ಪಾಸ್ಕಿ ಎಲ್ಲಿ ಲಾಂಚ್ ಮಾಡ್ಲಿಕ್ಕತ್ತಾರ, ಬೆಂಗಳೂರು ಒಳಗಡೆ ಲಾಂಚ್ ಮಾಡ್ಲಿಕ್ಕತ್ತಾರ. ಓಕೆ, ಗೊತ್ತೈತ್ರಿ. ಅಂದ್ರೆ ಯಾರು ಲಾಂಚ್ ಮಾಡ್ಲಿಕ್ಕತ್ತಾರ, ಮಾಸ್ಟರ್ ಕಾರ್ಡ್ ಮತ್ತೆ ವೀಸಾದವ್ರು ಸೇರ್ಕೊಂಡು ಇದನ್ನ ಏನು ಪಾಸ್ಕಿ ಅನ್ನೋದನ್ನ ಲಾಂಚ್ ಮಾಡ್ಲಿಕ್ತಾರ. ಮಾಸ್ ಕಾರ್ಡ್ ಮತ್ತೆ ವೀಸಾ ಅನ್ನೋ ನೆಟ್ವರ್ಕ್ ಗಳು ಏನ್ ಮಾಡ್ಲಿಕ್ತಾವ, ಪಾಸ್ಕಿ ಅನ್ನೋದನ್ನ ಲಾಂಚ್ ಮಾಡ್ಲಿ. ಬಿಕಾಸ್ ಇದು ಬರೀ ನಮ್ಮ ಇಂಡಿಯಾದಾಗ ಅಷ್ಟೇ ಅಲ್ಲ, ಗ್ಲೋಬಲಿ ಇದನ್ನ ನಾವು ಯೂಸ್ ಮಾಡ್ಬೇಕು ಅನ್ನೋದು ಇದ್ರದ್ದು ಉದ್ದೇಶ ಐತ್ರಿ. ಗೊತ್ತೈತ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಪ್ರಾಜೆಕ್ಟ್ ಬಗ್ಗೆ ಐತಿ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ NGT ಹ್ಯಾಸ್ ಕ್ಲಿಯರ್ಡ್ ವಿಚ್ ₹80,000 crore ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ರೀಸೆಂಟ್ಲಿ. ಒಂದು ಪ್ರಾಜೆಕ್ಟ್ ರೀಸೆಂಟ್ ಆಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನೋ ಸಂಸ್ಥೆ ಕ್ಲಿಯರ್ ಮಾಡೈತಿ. ಅಂದ್ರೆ ಅದಕ್ಕ ಏನ್ ಕೊಟ್ಟೈತಿ, ಅನುಮೋದನೆ ನೀಡೈತಿ. ಅದ್ರ ಖರ್ಚು ಎಷ್ಟೈತಪ್ಪ ಅಂತಂದ್ರೆ 80,000 ಹೆಚ್ಚು ಕೋಟಿ, 80,000 ಕೋಟಿಗಿಂತಲೂ ಅಧಿಕವಾಗಿದೆ ಅಂತ ಹೇಳ್ಯಾರ. ಅದು ಯಾವ ಪ್ರಾಜೆಕ್ಟ್ ಅದು ಅನುಮೋದನೆ ನೀಡೈತಿ ಅಂತಂದ್ರ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಗೆ ಅದು ಅನುಮೋದನೆ ನೀಡೈತಿ. ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಗೆ ಏನ್ ಮಾಡೈತ್ರಿ, ಅನುಮೋದನೆ ನೀಡೈತಿ. ಓಕೆ, ಸ್ವಲ್ಪ ನೋಡೋಣ್ರಿ. ಫಸ್ಟ್ ಆಫ್ ಆಲ್ ನಾವು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತಂದ್ರೆ ಏನ್ ನೋಡೋಣ. ಇದು ಏನ್ ಮಾಡ್ತದಂತಂದ್ರ ನಮ್ಮ ಪರಿಸರದಲ್ಲಿ ಆಗೋಂತಹ ಫಾರೆಸ್ಟ್ ಒಳಗಡೆ ಆಗುವಂತಹ ಕೇಸಸ್ ನಿಂದ ಏನ್ ಮಾಡ್ತದೆ, ಡಿಸಾಲ್ವ್ ಮಾಡ್ತದ. ನಮ್ಮ ಫಾರೆಸ್ಟ್ ಮತ್ತೆ ನಮ್ಮ ಕನ್ಸರ್ವೇಶನ್ ಆಫ್ ಫಾರೆಸ್ಟ್ ಮತ್ತೆ ನಮ್ಮ ನೇಚರ್ ಏನ್ ಮಾಡ್ತದ, ಇದು ಈ ಗ್ರೂಪ್ ಏನ್ ಮಾಡ್ತದ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನೋ ಗ್ರೂಪ್ ಏನ್ ಮಾಡ್ತದ, ಅದನ್ನ ರಕ್ಷಣೆ ಮಾಡ್ತೈತಿ. ಭಾರತದಲ್ಲಿ ಪರಿಸರ ಪ್ರಕರಣಗಳು ಅಂತಂದ್ರೆ ಏನೇನು ಪರಿಸರ ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ಸ್, ಎನ್ವಿರಾನ್ಮೆಂಟಲ್ ಕೇಸಸ್ ಏನದಲ್ಲ, ಇದು ಬಹಳ ಫಾಸ್ಟ್ ಆಗಿ ಕ್ಲಿಯರ್ ಮಾಡ್ತದ. ಕೇಸಸ್ ನ ಪೆಂಡಿಂಗ್ ಇಟ್ಕೊಳ್ಳಲ್ಲ, ಸ್ಪೀಡಿ ಆಗಿದೆ ಏನ್ ಮಾಡ್ತದ, ಕ್ಲಿಯರ್ ಮಾಡ್ತದ. ಅದೇ ರೀತಿ ಎಫೆಕ್ಟಿವ್ ಡಿಸ್ಪೋಸಲ್ ಆಫ್ ಎನ್ವಿರಾನ್ಮೆಂಟಲ್ ಕೇಸಸ್, ಪರಿಣಾಮಕಾರಿ ವಿಲೇವಾರಿ ಅನ್ನೋದು ಏನ್ ಮಾಡ್ತದ, ಹೊರ ಹೊಮ್ಮೋ ಹಂಗ ಮಾಡ್ತದ. ಅಂತಂದ್ರ ಇದ್ರ ಏನೋ ಒಂದು ಕೇಸ್ ಆಗ್ಯದಂತಂದ್ರೆ ಇದರಿಂದ ಎಫೆಕ್ಟಿವ್ ಏನಾಗ್ತದ, ರಿಸಲ್ಟ್ ಬರ್ಬೇಕು ಅನ್ನೋ ಕೆಲಸ ಯಾವ್ದು ಮಾಡ್ತದಪ್ಪ ಅಂತಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇದ್ ನೋಡ್ರಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನೈತಲ್ರಿ, ಇದು ಫಾರೆಸ್ಟ್ ಮತ್ತ ನೇಚರ್ ಮತ್ತೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದು ವರ್ಕ್ ಮಾಡ್ತೈತಿ. ಅದ್ರ ಕೇಸಸ್ ಅಷ್ಟೇ ಇದು ಡಿಸಾಲ್ವ್ ಮಾಡ್ತೈತಿ. ಓಕೆ, ಅದ್ರ ಕೇಸಸ್ ಅಷ್ಟೇ ಇದು ಏನ್ ಮಾಡ್ತದ, ಡಿಸಾಲ್ವ್ ಮಾಡ್ತೈತಿ. ಓಕೆ, ಇದ್ರದ್ ಯಾವ ಕೇಸಸ್ ಫಾರೆಸ್ಟ್ ರಿಲೇಟೆಡ್, ನೇಚರ್ ರಿಲೇಟೆಡ್, ಎನ್ವಿರಾನ್ಮೆಂಟಲ್ ಕನ್ಸರ್ವೇಶನ್ ಆಫ್ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಏನೇನ್ ಅದಾವಲ್ಲ ನೋಡ್ರಿ, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಮತ್ತೆ ಕನ್ಸರ್ವೇಶನ್ ಫಾರೆಸ್ಟ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್, ಈ ರೀತಿಯಾದ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳ ಬಗ್ಗೆ, ಆಮೇಲೆ ಫಾರೆಸ್ಟ್ ಬಗ್ಗೆ, ಆಮೇಲೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಬಗ್ಗೆ ಇದೇನ್ ಮಾಡ್ತೀವಿ, ಈ ರೀತಿ ಕೇಸಸ್ ಗಳನ್ನ ಅಷ್ಟೇ ಇದು ತಗೊಂತೈತಿ. ಇದು NGT ಅಂದ್ರ ಟೈಗರ್ ಪ್ರಾಜೆಕ್ಟ್ ಬಂತು, ಟೈಗರ್ ಪ್ರಾಜೆಕ್ಟ್ ಆಗಿರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ ಪ್ರಾಜೆಕ್ಟ್.
ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅದೇ ರೀತಿ ಯಾವುದೇ ಸ್ಪೀಸಸ್ ಪ್ರಾಜೆಕ್ಟ್ ಕೇಸಸ್ ಆಗಿರ್ಬೋದು, ಇದು ಅಂತ ಕೇಸಸ್ ಏನ್ ಮಾಡ್ತದೆ, ಇದು ಕೈಗೆತ್ಕೊಳ್ಳೋದಿಲ್ಲ. ಇದು ಕೈಗೆತ್ಕೊಳ್ಳೋದು ಅಂತ ಕೇಸಸ್ ಕೈಗೆತ್ಕೊಳ್ಳೋದಿಲ್ಲ. ಓನ್ಲಿ ಇದು ಯಾರಿಗೋಸ್ಕರ ಅಂತಂದ್ರೆ ಫಾರೆಸ್ಟ್, ನೇಚರ್, ಎನ್ವಿರಾನ್ಮೆಂಟ್ ಮತ್ತ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್, ಇದ್ರ ರಿಲೇಟೆಡ್ ಕೇಸಸ್ ಅಷ್ಟೇ ಇದು ಕೈಗೆತ್ಕೊಂತೈತಿ. ಮತ್ತ ಆ ಕೇಸಸ್ ಫಾಸ್ಟ್ ಆಗಿ ಮತ್ತೆ ಎಫೆಕ್ಟಿವ್ ಆಗಿ ಸಾಲ್ವ್ ಆಗೋ ಹಂಗ ಇದು ನೋಡ್ತೈತಿ. ಯಾವುದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಯಾವುದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಇದು ಯಾವ ಕಾಯ್ದೆ ಅಡಿ ಬಂತು? ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಕಾಯ್ದೆ 2010 ಇದೇನಾಯ್ತು ಸ್ಥಾಪಿಸಲಾಯ್ತು. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ 2010 ಇದರ ಅಡಿಯಲ್ಲಿ ಏನಾಯ್ತು ಇದು ಸ್ಥಾಪನೆ ಮಾಡಲಾಯ್ತು. ಇದು ಯಾವಾಗ ಜಾರಿಗೆ ಬಂದೈತ್ರಿ? 18 ಅಕ್ಟೋಬರ್ 2010 ಇದೇನಾಗ್ತೈತಿ ಜಾರಿಗೆ ಬಂದೈತಿ. ಯಾವಾಗ ಜಾರಿಗೆ ಬಂದೈತ್ರಿ? 18 ಅಕ್ಟೋಬರ್ 2010 ಇದು ಜಾರಿಗೆ ಬಂದೈತಿ. ಸೊ ಇದು ಏನು ಜಾಗತಿಕವಾಗಿ ಗ್ಲೋಬಲಿ ಇದು ಸ್ಟಾರ್ಟ್ ಮಾಡಿದಂತಹ 3ನೇ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಭಾರತ. ಗ್ಲೋಬಲಿ ಇದನ್ನ ಸ್ಟಾರ್ಟ್ ಮಾಡಿದಂತಹ 3ನೇ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಭಾರತ. ಪರಿಸರ ನ್ಯಾಯಮಂಡಳಿಯನ್ನು ಸ್ಥಾಪಿಸಿದ ವಿಶ್ವದ 3ನೇ ದೇಶ ಭಾರತ. ಫಸ್ಟ್ ಆಸ್ಟ್ರೇಲಿಯಾ, ಸೆಕೆಂಡ್ ನ್ಯೂಜಿಲೆಂಡ್. ಫಸ್ಟ್ ಯಾವ್ದ್ರಿ ಅಂದ್ರೆ ಆಸ್ಟ್ರೇಲಿಯಾ, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ನ್ಯೂಜಿಲೆಂಡ್. ಈ ರೀತಿ ಅಂದ್ರೆ ಪರಿಸರ ಸಂರಕ್ಷಣೆಗಾಗಿ ಸ್ಥಾಪಿಸಿದಂತಹ ಒಂದು ನ್ಯಾಯಮಂಡಳಿ ಭಾರತದಲ್ಲಿ ಎಷ್ಟನೇ ಸ್ಥಾನ ಐತಂದ್ರೆ ಮೂರನೇ ಅಂದ್ರೆ ನಮ್ಮ ಇಂಡಿಯಾ ಕಂಟ್ರಿನೇ 3rd ಕಂಟ್ರಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು. ಓಕೆ, ಇದನ್ನ ಎಸ್ಟಾಬ್ಲಿಷ್ ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಆಸ್ಟ್ರೇಲಿಯಾ, ಸೆಕೆಂಡ್ ಯಾವ್ದಪ್ಪ ಅಂದ್ರೆ ನ್ಯೂಜಿಲೆಂಡ್. ಗೊತ್ತೈತ್ರಿ? ಸೊ ಇಲ್ಲಿ ನೋಡ್ರಿ ನಮ್ದು ಆರ್ಟಿಕಲ್, ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದಪ್ಪ ಅಂತಂದ್ರ ಒಂದಿಷ್ಟು ಆರ್ಟಿಕಲ್ಸ್ ಎನ್ವಿರಾನ್ಮೆಂಟಲ್ ಅಂದ್ರೆ ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಷನ್ ಮಾಡ್ಬೇಕು, ನಮ್ಮ ಸಂಪನ್ಮೂಲಗಳನ್ನ ಪ್ರೊಟೆಕ್ಷನ್ ಮಾಡ್ಬೇಕು, ನಮ್ಮ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಮಾಡ್ಬೇಕು ಅಂತ ಹೇಳದ್. ಫಸ್ಟ್ ಆಫ್ ಆಲ್ ಆರ್ಟಿಕಲ್ 21 ಏನ್ ಹೇಳ್ತೆ? ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ ಅಂತ ಅಂತೇವಿ. ಅದ್ರಾಗ ರೈಟ್ ಟು ಲೈಫ್ ಒಳಗಡೆ ಒಂದ್ ಕಂಡೀಷನ್ ಏನೈತಿ? ರೈಟ್ ಟು ಕ್ಲೀನ್ ಎನ್ವಿರಾನ್ಮೆಂಟ್. ನಮ್ಮ ಏನು ಪರಿಸರವನ್ನು ಸುರಕ್ಷಿತವಾಗಿ ನಾವು ಇಟ್ಕೋಬೇಕು ಅನ್ನೋದು ಯಾವ ಆರ್ಟಿಕಲ್ ಅಡಿಯಲ್ಲಿ ಬರ್ತದೆ, ಯಾವ ವಿಧಿ ಅಡಿಯಲ್ಲಿ ಬರ್ತದೆ ಅಂತಂದ್ರೆ ಆರ್ಟಿಕಲ್ 21 ಅಂಡ್ರ್ ಬರ್ತದೆ. ಅದೇ ರೀತಿ ಆರ್ಟಿಕಲ್ 48 ಏನ್ ಹೇಳ್ತದ? ಸ್ಟೇಟ್ ಶಾಲ್ ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಅಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಇನ್ಕ್ಲೂಡಿಂಗ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್ ಅಂತ ಹೇಳ್ತೀವಿ. ಸ್ಟೇಟ್ ಅಂದ್ರೆ ನಮ್ಮ ರಾಜ್ಯದೊಳಗಿರುವಂತಹ ಫಾರೆಸ್ಟ್ ಮತ್ತೆ ವೈಲ್ಡ್ ಲೈಫ್ ನ ಯಾರು ಕಾಪಾಡ್ಬೇಕಪ್ಪ ಅಂತಂದ್ರ ಸ್ಟೇಟ್ ಕಾಪಾಡ್ಬೇಕು. ಇದು ಸ್ಟೇಟದ ಕೆಲಸ ಅಂತ. ಅದು ಯಾವ ವಿಧಿ ಅಡಿಯಲ್ಲಿ ನಾವು ಹೇಳ್ತೀವಿ? 48A ವಿಧಿಯಲ್ಲಿ ನಾವು ಹೇಳ್ತೀವಿ. ಅದೇ ರೀತಿ ಇನ್ನೊಂದು ಆರ್ಟಿಕಲ್ ಐತ್ರಿ 51A ಸಬ್ ಕ್ಲಾಸ್ G ಅನ್ನೋ ಆರ್ಟಿಕಲ್. ಇದ್ರಲ್ಲಿ ಏನೈತಿ? ಬರೇ ಗೌರ್ಮೆಂಟ್ ಅಷ್ಟೇ ಕೆಲಸ ಅಲ್ಲ, ನಮ್ಮ ನಾಗರಿಕರದು ಕೆಲಸ ಐತಿ. ಏನಪ್ಪಾ ಅಂತಂದ್ರೆ ನಮ್ಮ ಸುತ್ತಮುತ್ತ ಪರಿಸರವನ್ನು ಕಾಪಾಡ್ಕೋಬೇಕು. ಅದೇ ರೀತಿ ಬೇರೆ ಬೇರೆ ಜೀವಿಗಳು ಏನೇ ನಮ್ಮ ಸುತ್ತಮುತ್ತ ಇದಾವಲ್ಲ ಅದ್ರ ಮೇಲೆ ನಮಗೆ ಕರುಣೆ ಬರ್ಬೇಕು. ಅದಕ್ಕೆ ಯಾವುದೇ ರೀತಿ ತೊಂದರೆ, ಯಾವುದೇ ರೀತಿಯ ಹಾನಿ, ಅದ್ರ ಮೇಲೆ ಯಾವುದೇ ರೀತಿ ನಾವು ದೌರ್ಜನ್ಯ ಮಾಡಬಾರ್ದು ಅನ್ನೋದು ಯಾವ ವಿಧಿ ಹೇಳ್ತೈತಿ? ಆರ್ಟಿಕಲ್ 51A. ನೋಡ್ರಿ, ಫಂಡಮೆಂಟಲ್ ಆರ್ ಸಿಟಿಸನ್ಸ್ ಡ್ಯೂಟಿ ಟು ಪ್ರೊಟೆಕ್ಟ್ ಎನ್ವಿರಾನ್ಮೆಂಟ್ ಅಂಡ್ ಇಂಪ್ರೂವ್ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅಂಡ್ ಶೋ ಕಂಪ್ಯಾಷನ್ ಫಾರ್ ಲಿವಿಂಗ್ ಕ್ರಿಯೇಚರ್ಸ್. ಅಂದ್ರ ಬದುಕಿರುವಂತಹ ಜೀವಿಗಳು ಯಾವ್ಯಾವ ಅದಾವಲ್ಲ ನಮ್ಮ ಪರಿಸರದೊಳಗ ಅವ್ರ ಮೇಲೆ ನಾವ್ ಏನ್ ಮಾಡ್ಬೇಕು? ಕರುಣೆ ತೋರಿಸ್ಬೇಕು. ಅದ್ರ ಮೇಲೆ ನಾವು ಅದಕ್ಕೂ ನಮ್ಗೆ ಎಷ್ಟ್ ಅಧಿಕಾರ ಐತಲ್ಲ ಅವಕ್ಕೂ ಅಷ್ಟೇ ಹಕ್ಕುಗಳದಾವು ಪರಿಸರದಲ್ಲಿ ಅವು ವಾಸ ಮಾಡ್ಲಿಕ್ಕ. ಸೊ ಅದ್ರ ಮೇಲೆ ನಾವ್ ಯಾವ್ದೇ ರೀತಿ ದಬ್ಬಾಳಿಕೆ, ದೌರ್ಜನ್ಯ ಮಾಡಬಾರ್ದು ಅನ್ನೋದನ್ನ ಯಾವ ವಿಧಿ ಹೇಳ್ತದಪ್ಪ ಅಂತಂದ್ರೆ ಆರ್ಟಿಕಲ್ 51A ಸಬ್ ಕ್ಲಾಸ್ G ಹೇಳ್ತೈತಿ. ಸೊ ಇಲ್ಲಿ ನೋಡ್ರಿ, ಈಗ ನಾವು ಪ್ರಾಜೆಕ್ಟ್ ಮಾಡಕತ್ವಿ. ಎಲ್ಲಿ ಮಾಡಕತ್ವಿ? ಗ್ರೇಟ್ ನಿಕೋಬಾರ್ ಅಲ್ಲಿ ಪ್ರಾಜೆಕ್ಟ್ ಮಾಡಕತ್ವಿ. ಈ ಪ್ರಾಜೆಕ್ಟ್ ಏನ್ ಹೇಳ್ತದೆ? ಈ ಯೋಜನೆ ಏನ್ ಹೇಳ್ತದ ಅಂತಂದ್ರ ಎಲ್ ಮಾಡ್ಲಿಕತ್ತೆ ಅಂದ್ರ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ನಾಗ ಮಾಡ್ಲಿಕತ್ತೆ. ಓಕೆ, ಇದು ಯಾವ ಭಾಗ ಅಂತಂದ್ರೆ ಅಂಡಮಾನ್ ಮತ್ತ ನಿಕೋಬಾರ್ ದ್ವೀಪಗಳ ಭಾಗ ಆಗೈತೆ. ಗ್ರೇಟ್ ನಿಕೋಬಾರ್ ಯಾವ್ದ್ರ ಭಾಗ ಅಂತಂದ್ರೆ ಅಂಡಮಾನ್ ಮತ್ತ ನಿಕೋಬಾರ್ದ ದ್ವೀಪಗಳ ಭಾಗಕ್ ಆಗೈತೆ. ಇದು ಎಲ್ಲೈತಪ್ಪ ಅಂತಂದ್ರೆ ಮಲ್ಕಾ ಸ್ಟೇಟ್ ನಿಯರ್ ಐತಿ. ಮಲ್ಕಾ ಜಲಸಂಧಿ ಸಮೀಪ ಐತಿ. ಮಲ್ಕಾ ಜಲಸಂಧಿ ಹತ್ತಿರದಾಗ ಅದಾವ. ಓಕೆ, ಈ ಮಲ್ಕಾ ಜಲಸಂಧಿ ಅನ್ನೋದೇನು? ಗ್ಲೋಬಲಿ ನೇವಲ್ ರೂಟ್ ಸಿಸ್ಟಮ್ ರೀ. ಇದು ಗ್ಲೋಬಲಿ ನೇವಲ್ ರೂಟ್ ಸಿಸ್ಟಮ್ ಅಂತ ಹೇಳ್ತೇವೆ, ಟ್ರೇಡ್ ಸಿಸ್ಟಮ್ ಅಂತ ಹೇಳ್ತೇವೆ. ಪ್ರಮುಖ ಜಾಗತಿಕ ಹಡಗು ಮಾರ್ಗ ಯಾವ್ದಪ್ಪ ಅಂತಂದ್ರ ಭಾರತದ ಮಲ್ಕಾ ಜಲಸಂಧಿ. ಯಾವ್ದ್ರಿ? ಮಲ್ಕಾ ಜಲಸಂಧಿ. ಇದು ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮುಖ್ಯವಾಗೈತಿ. ಈ ಮಲ್ಕಾ ಜಲಸಂಧಿ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್ ಇದಕ್ಕ ಬಾಳ ಐತಿ. ಅಂದ್ರ ಈ ಸ್ಟೇಟ್ ಮುಖಾಂತರ ನಾವು ಬೇರೆ ಬೇರೆ ಟ್ರೇಡ್ಸ್ ನ ಬೇರೆ ಬೇರೆ ಕಂಟ್ರಿಗೆ ಏನ್ ಮಾಡ್ತೇವೆ? ಟ್ರೇಡ್ಸ್ ನ ಇಂಪೋರ್ಟ್ ಮಾಡ್ತೇವಿ ಅಂತ ಹೇಳಿ. ಇದ್ರದ್ದು ಅಂದಾಜು ಎಷ್ಟೈತಪ್ಪ ಅಂದ್ರೆ 80,000 ಕೋಟಿಯಿಂದ 92,000 ಕೋಟಿವರೆಗೂ ಐತಿ. ಆಮೇಲೆ ಇದು ದೀರ್ಘಾವಧಿ ಯೋಜನೆ ಆಗೈತಿ. 2047 ತನ ಇದೇನೈತಿ ಪ್ರಾಜೆಕ್ಟ್ ಕನ್ಸಿಡರ್ ಆಗ್ತೈತಿ. ಯಾವುದು? ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್. ಓಕೆ ರೀ. ಓಕೆ, ಇದು ದ್ವಿಬಳಕೆಯ ನಾಗರಿಕ ಮತ್ತು ಮಿಲಿಟರಿ ವಿಮಾನ ನಿಲ್ದಾಣ. ಇಲ್ಲಿ ಏನ್ ಮಾಡ್ಲಿಕ್ಕೆ ದ್ವಿಬಳಕೆ ಅಂತಂದ್ರೇನು? ಅಟ್ ಎ ಟೈಮ್ ಇಲ್ಲಿ ಸಿಟಿಸನ್ಸ್, ನಾರ್ಮಲ್ ಸಿಟಿಸನ್ಸ್ ಏನು ವಿಮಾನವನ್ನ ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಮಿಲಿಟರಿಯನ್ಸ್ ಅಂದ್ರೆ ಆರ್ಮೀಸ್ ದವರು, ನೇವಿದವರು, ಏರ್ಫೋರ್ಸ್ ದವರು ಏನ್ ಮಾಡ್ಬೋದು? ಈ
ಏನೈತಿ ಏರ್ ಫೋರ್ಸ್ ನ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಅಂತೀವಿ ದ್ವಿ ಬಳಕೆ ಅಂತಂತೇವಿ. ಏನಂತೀವಿ? ದ್ವಿ ಬಳಕೆ ಅಂತಂದ ಡ್ಯುವಲ್ ಯೂಸ್ ಅಂತ ಹೇಳಿ ನಾವು ಕರಿತೇವೆ. ಏನಂತ ಕರಿತೇವಿ? ಡ್ಯುವಲ್ ಯೂಸ್ ಅಂತ ಹೇಳಿ ನಾವು ಕರಿತೇವೆ. ಓಕೆ, ಇದು ಮೇನ್ ಎದಕ್ ಯೂಸ್ ಆಗ್ತದೆ ಅಂತ ದ್ವಿ ಬಳಕೆ ಅಂದ್ರೆ ನಾಗರಿಕ ಮತ್ತು ಮಿಲಿಟರಿ ವಿಮಾನ ಅಟ್ ಎ ಟೈಮ್ ಒಂದೇ ಕಡೆನೆ ನಾಗರಿಕರಿಗೂ ವಿಮಾನ ನಿಲ್ದಾಣ ಐತಿ, ಮಿಲಿಟರಿದವರು ವಿಮಾನ ನಿಲ್ದಾಣವನ್ನು ಯೂಸ್ ಮಾಡ್ಕೋಬಹುದು. ಅದೇ ರೀತಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಇದು ಕ್ರಿಯೇಟ್ ಮಾಡಿ. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಅಂದ್ರೆ ಏನು? ಅಲ್ಲಿ ಮಿಲಿಟರಿ ಆಪರೇಷನ್ಸ್ ನಡೀತಾವ, ಅದೇ ರೀತಿ ನಾಗರಿಕರು ಸಾರ್ವಜನಿಕರು ಕೂಡ ಅಲ್ಲಿ ಬದುಕುಳಿಬಹುದು ಅಂತೇಳಿ ನಾವು ಹೇಳ್ತೇವೆ. ಅದೇ ರೀತಿಯಲ್ಲಿ ಅನಿಲ, ಸೌರ ಮತ್ತು ವಿದ್ಯುತ್ ಸ್ಥಾವರಗಳನ್ನ ಏನ್ ಮಾಡ್ತೀವಿ ನಾವು ನಿರ್ಮಾಣ ಮಾಡ್ತೀವಿ. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ನ ಅಲ್ಲಿ ಮಾಡ್ತೀವಿ. ಗ್ಯಾಸ್ ರಿಲೇಟೆಡ್ ಪ್ರಾಜೆಕ್ಟ್ಸ್ ನಾವ್ ಎಲ್ಲಿ ಮಾಡ್ತೀವಿ? ಸೋಲಾರ್ ಎನರ್ಜಿ ರಿಲೇಟೆಡ್ ಪ್ರಾಜೆಕ್ಟ್ಸ್ ಅಲ್ಲಿ ಏನ್ ಮಾಡ್ತೀವಿ ನಾವು ಕಾರ್ಯಗತಗೊಳಿಸ್ತೀವಿ ಅಂತೇಳಿ ಹೇಳೈತಿ. ಓಕೆ, ಸೊ ಇದ್ರ ಗುರಿ ಏನು? ಮೇನ್ ಗೋಲ್ ಏನೈತಪ್ಪ ಅಂತಂದ್ರ ಭಾರತವನ್ನು ಪ್ರಮುಖ ಸಮುದ್ರ ಮತ್ತು ಲಾಜಿಸ್ಟಿಕ್ ಕೇಂದ್ರವನ್ನಾಗಿ ಮಾಡುವುದು. ಭಾರತವನ್ನ ಅಂದ್ರ ಈಗ ನಾವು ಆಲ್ರೆಡಿ ಏನ್ ಮಾಡ್ತೇವಿ? ಬೇರೆ ಕಂಟ್ರಿ ಮೇಲೆ ಬಹಳಷ್ಟು ವಸ್ತುಗಳಿಗೆ ಡಿಪೆಂಡ್ ಆಗೇವಿ. ಬಟ್ ಈಗ ಏನ್ ಮಾಡ್ಬೇಕು? ಆತ್ಮ ನಿರ್ಭರ ಭಾರತ್ ಅನ್ನೋ ಪ್ರಾಜೆಕ್ಟ್ ಅಡಿಯಲ್ಲಿ ನಮ್ಮ ಭಾರತವನ್ನು ನಮ್ಮ ಮೇಲೆ ನಾವು ಡಿಪೆಂಡ್ ಆಗ್ಬೇಕು ಹೊರತು ಬೇರೆ ರಾಜ್ಯಗಳ ಮೇಲೆ ನಾವು ಡಿಪೆಂಡ್ ಆಗ್ಬಾರ್ದು ಅನ್ನೋ ಸಂಬಂಧ ಏನ್ ಮಾಡ್ತೀವಿ? ಭಾರತ ತನ್ನದೇ ಆದಂತ ಒಂದು ಕೇಂದ್ರವನ್ನು ಹೊಂದಿರಬೇಕು. ಎದ್ರಾಗ ಸಮುದ್ರ ಮತ್ತು ಸಮುದ್ರ ಒಳಗ ಆಗೋ ರೀತಿ ಟ್ರೇಡ್ ರೂಟ್ಸ್, ಸಮುದ್ರದಾಗ ಆಗೋ ಟ್ರೇಡ್ ಪಾರ್ಟ್ನರ್ಶಿಪ್ ಏನೇನೈತಲ್ಲ ಅದ್ರದ್ದು ಎಲ್ಲಾನು ಜವಾಬ್ದಾರಿ ನಮ್ಮ ಇಂಡಿಯಾನೇ ವಹಿಸ್ಕೋಬೇಕು. ಅದೇ ರೀತಿ ಲಾಜಿಸ್ಟಿಕ್ಸ್, ಟ್ರೇಡ್ ರೂಟ್ಸ್ ಲಾಜಿಸ್ಟಿಕ್ ನಾವು ಏನೇನ್ ಟ್ರೇಡ್ಸ್ ಮಾಡ್ತೇವೆ, ಇಂಪೋರ್ಟ್ಸ್ ಮಾಡ್ತೇವಲ್ಲ, ಸೊ ಅದ್ರ ಸುತ್ತಕ್ಕೂ ನಮ್ಮ ಇಂಡಿಯಾದಾಗ ಏನ್ ಮಾಡ್ಬೇಕು? ನಾವು ಇನ್ನೋವೇಷನ್ಸ್ ಮಾಡ್ಬೇಕು. ಸೊ ಇದು ಮುಖ್ಯ ಕೇಂದ್ರ, ಭಾರತಕ್ಕೆ ಅದೇ ಮುಖ್ಯ ಕೇಂದ್ರ ಆಗ್ಬೇಕು ಅನ್ನೋದು ಇದ್ರದ ಮುಖ್ಯ ಗುರಿ ಆಗೇತ್ರಿ. ಇದು ಯಾವ ಮಿನಿಸ್ಟ್ರಿ ನೋಡ್ರಿ? ಯಾವುದೇ ಒಂದು ಪ್ರಾಜೆಕ್ಟ್ ನೋಡ್ಕೊರಿ, ಅದು ಯಾವ ಮಿನಿಸ್ಟ್ರಿ ಅಂತ ಬರ್ತದೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇವ್ಸ್, ಬಂದರು, ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯ ಆಗೈತಿ. ಇದು ಯಾವ್ದ್ರ ಸಚಿವಾಲಯ ಆಗೈತೆ ಅಂತಂದ್ರ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್, ಶಿಪ್ಪಿಂಗ್ ಅಂಡ್ ವಾಟರ್ ವೇವ್ಸ್ ಇದ್ರದ್ದು ಸಚಿವಾಲಯ ಆಗೈತಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ಆಪ್ಷನ್ಸ್ ದಾಗ ನಾವು ಒಂದಿಷ್ಟು ಪ್ರಾಜೆಕ್ಟ್ಸ್ ನೋಡ್ವಿ. ಸಾಗರಮಾಲಾ ಪ್ರಾಜೆಕ್ಟ್, ಆಮೇಲೆ ಭಾರತಮಾಲಾ ಪ್ರಾಜೆಕ್ಟ್ ಅಂತ. ಇದು ಪ್ರಾಜೆಕ್ಟ್ಸ್ ಎದ್ರ ರಿಲೇಟೆಡ್ ಸ್ವಲ್ಪ ನೋಡೋಣ್ರಿ. ಇನ್ ನೋಡ್ರಿ, ಸಾಗರಮಾಲಾ ಪ್ರಾಜೆಕ್ಟ್ ಅಂತಂದ್ರ ರಾಷ್ಟ್ರವ್ಯಾಪಿ ಬಂದರು ಪೋರ್ಟ್ಲೆ ನೇತೃತ್ವದ ಅಭಿವೃದ್ಧಿ ಕಾರ್ಯಕ್ರಮ. ನೇತೃತ್ವ ಅಂದ್ರೆ ನ್ಯಾಷನಲ್ ಪೋರ್ಟ್ಸ್ ಅಂದ್ರೆ ನಮ್ ನ್ಯಾಷನಲ್ ದಾಗ ಇರುವಂತ ಪೋರ್ಟ್ಸ್ ಯಾವ್ಯಾವ್ದಲ್ಲ ಅದ್ರದ್ದು ಡೆವಲಪ್ಮೆಂಟಲ್ ಪ್ರೋಗ್ರಾಮ್ ಯಾವ್ದಪ್ಪ ಅಂತಂದ್ರೆ ಸಾಗರಮಾಲಾ ಪ್ರಾಜೆಕ್ಟ್. ಇದು ಯಾವಾಗ 2015ರಲ್ಲಿ ಪ್ರಾರಂಭಿಸ್ತೇವೆ. ಯಾವಾಗ ಪ್ರಾರಂಭಿಸ್ತೇವೆ? 2015ರಲ್ಲಿ ಪಾಲಿಸ್ತೇವೆ. ಬಟ್ ಇದ್ರ ಅಂಡ್ರೆ ಇನ್ನ ಯಾವುದೇ ಒಂದು ಯೋಜನೆ ಸುತ್ತಕ್ಕೂ ಏನಾಗಿಲ್ಲ, ಸ್ಥಾಪನೆ ಆಗಿಲ್ಲ. ನಾವು ಏನ್ ಮಾಡಿವಿ? ಪ್ರಾಜೆಕ್ಟ್ ಅನ್ನಾಗ ಅನುಮೋದನೆ ಕೊಟ್ಟೇವೆ, ಬಟ್ ಇನ್ನೂವರೆಗೂ ಇದ್ರ ಅಂಡ್ರೆ ಯಾವುದೇ ರೀತಿ ಪ್ರಾಜೆಕ್ಟ್ಸ್ ನಾವು ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತೀವಿ. ಅದೇ ರೀತಿ ಭಾರತಮಾಲಾ ಪ್ರಾಜೆಕ್ಟ್ ಏನ್ ಹೇಳ್ತದಪ್ಪ ಅಂತಂದ್ರೆ ಹೈವೇಸ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತದ. ಭಾರತಮಾಲಾ ಪ್ರಾಜೆಕ್ಟ್ಸ್ ಏನ್ ಹೇಳ್ತದ? ಹೈವೇಸ್ ಡೆವಲಪ್ಮೆಂಟ್, ಹೈವೇಸ್ ರಿಲೇಟೆಡ್ ನಾವ್ ಏನೇನ್ ಡೆವಲಪ್ಮೆಂಟ್ ಆಗ್ತದ ಅದ್ರ ಪ್ರೋಗ್ರಾಮ್ ಬಗ್ಗೆ ಯಾವ್ದು ಹೇಳ್ತದ ಅಂತಂದ್ರೆ ಭಾರತಮಾಲಾ ಪ್ರಾಜೆಕ್ಟ್ ಆಗ್ತದ. ಇದು ಯಾವ್ದು ಸಚಿವಾಲಯದ ಅಡಿಯಲ್ಲಿ ಬರ್ತದೆ? ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ. ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟ್ರಿ ಕಮ್ಸ್ ಅಂಡರ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಮಿನಿಸ್ಟ್ರಿ. ಓಕೆ, ನೀವು ಯಾವುದೇ ಪ್ರಾಜೆಕ್ಟ್ಸ್ ನೋಡ್ರಿ ಪ್ಲೀಸ್ ಅದ್ರದ್ದು ಮಿನಿಸ್ಟ್ರಿ ನೋಡ್ಕೋರಿ. ಯಾವುದೇ ಪ್ರಾಜೆಕ್ಟ್ಸ್ ನೋಡ್ರಿ ಅದ್ರ ಪ್ಲೀಸ್ ಅದ್ರದ್ದು ಮಿನಿಸ್ಟ್ರೀಸ್ ನ ನೋಡ್ಕೋರಿ. ಓಕೆ, ಸೊ ಈ ಕ್ವಶನ್ ಏನೈತಲ್ಲ, ನೋಡ್ಕೋರಿ. ಸ್ವಲ್ಪ ನಾನು ನಿಮಗೆ ಸ್ವಲ್ಪ ಹಿಂಟ್ಸ್ ಕೊಡ್ತೀನಿ ಇದ್ರ ಬಗ್ಗೆ, ಸ್ವಲ್ಪ ನೀವು ಓದ್ಕೊಂಡ್ ಬರ್ರಿ. ಸೊ ಬಿಕಾಸ್ ಇಲ್ಲಿ ಏನೇನ್ ನಾವು NHI, ICR, NABARD ಈ ಮೂರು ಏನ್ ಆರ್ಗನೈಸೇಷನ್ಸ್ ಅದಾವಲ್ರಿ ನಿಮ್ಗೆ ಎಕ್ಸಾಮಿಗ ಬಾಳ್ ಯೂಸ್ ಆಗ್ತದೆ. ಈ ಮೂರು ಆರ್ಗನೈಸೇಷನ್ಸ್ ನಿಮ್ಗೆ ಎಕ್ಸಾಂಪಿಗ ಬಾಳ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಏನ್ ಕೇಳನ್ ಕ್ವಶನ್ ಏನೈತಿ? ಇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಧುಮಕ್ಕಿ ಕಾರಿಡಾರ್ ಯೋಜನೆಯನ್ನು ಯಾವ ಸಂಸ್ಥೆ ಆರಂಭಿಸಿದೆ ಅಂತ ಕೇಳ. ಅಂದ್ರ ನಮ್ಮ ನ್ಯಾಷನಲ್ ಹೈವೇಸ್ ಒಳಗಡೆ ಓಕೆ ನಾವು ಸುತ್ತಮುತ್ತ ಏನ್ ಮಾಡ್ತೇವಿ? ನಮ್ಮ ಎಕೋಸಿಸ್ಟಮ್ ನ ಬಿಲ್ಡ್ ಮಾಡ್ತೇವೆ. ಬಿಕಾಸ್ ಬೀಸ್ ಎಷ್ಟು ಫಾರ್ಮರಿಗೆ ಇಂಪಾರ್ಟೆಂಟ್ ಅಂತಂದ್ರೆ ಇಟ್ ಕ್ರಿಯೇಟ್ಸ್ ಅ ಪಾಲಿನೇಷನ್. ಓಕೆ, ನಮ್ಮ ಏನು ಪರಾಗಸ್ಪರ್ಶ ಆಗ್ಲಿಕ್ಕೆ ಯಾವ್ದು ಕಾರಣಪ್ಪ ಅಂತಂದ್ರ ಬೀಸ್ ಕಾರಣ ರೀ, ಜೇನ್ ಹುಳಗಳ ಕಾರಣ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೇವಿ? ನಮ್ಮ ರೋಡ್ ಹೈವೇಸ್ ಸುತ್ತಮುತ್ತ ನೋಡ್ರಿ ಆಲ್ಮೋಸ್ಟ್ ಫಾರ್ಮಿಂಗ್ ಲ್ಯಾಂಡ್ಸ್ ಇರ್ತಾವ. ಓಕೆ, ಎಲ್ಲೇ ಹೈವೇಸ್ ನೋಡ್ರಿ ಅದ್ರ ಬಾಜುಕ್ಕೆ ಇರ್ತಾವ ಫಾರ್ಮಿಂಗ್ ಲ್ಯಾಂಡ್ಸ್ ಇರ್ತಾವ. ಸೊ ಆ ಫಾರ್ಮಿಂಗ್ ಲ್ಯಾಂಡ್ಸ್ ಯಾವುದೇ ರೀತಿ ಎಫೆಕ್ಟ್ ಆಗ್ಲಾರ್ದಂಗ ನಾವ್ ಏನ್ ಮಾಡ್ಬೇಕು? ಫ್ಲವರಿಂಗ್ ಪ್ಲಾಂಟ್ಸ್ ನಾವ್ ಏನ್ ಮಾಡ್ಬೇಕು? ನೆಟ್ಬೇಕು. ಅಂದ್ರ ಹೂ ಬಿಡುವಂತ ಸಸ್ಯ ಗಿಡ ಮರಗಳನ್ನ ನಾವ್ ಏನ್ ಮಾಡ್ಬೇಕು? ನೆಡಬೇಕು ಅಲ್ಲಿ. ಬಿಕಾಸ್ ಆಫ್ ಬಿ ಪ್ರೊಡಕ್ಷನ್ ಜಾಸ್ತಿ ಆಗ್ಲಿಕ್ಕ, ಜೇನು ಹುಳಗಳ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರ ಸಂಬಂಧ, ಅದೇ ರೀತಿ ಫಾರ್ಮಿಂಗ್ ಲ್ಯಾಂಡ್ಸ್ ಇಂಪ್ರೂವ್ ಆಗೋ ಸಂಬಂಧ ನಾವ್ ಏನ್ ಮಾಡಿದ್ವಿ? ಒಂದು ಇನಿಷಿಯೇಟಿವ್ ತಗೊಂಡ್ ಬಿ ಕಾರಿಡಾರ್ಸ್ ಅನ್ನೋದು ಇನಿಷಿಯೇಟಿವ್ ತಗೊಂಡ್ವಿ. ಸೊ ಅದನ್ನ ಯಾರು ಲಾಂಚ್ ಮಾಡ್ಯಾರ ಅನ್ನೋದು ನಿಮ್ಗ ಎಕ್ಸಾಮಿಗ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಾಳೆಗೆ ಏನ್ ಮಾಡ್ರಿ? NHAI, ICR ಮತ್ತೆ NABARD ಬಗ್ಗೆ ಒಂದ್ ಸ್ವಲ್ಪ ಓದ್ಕೋರಿ. ಅಂದ್ರೆ ನಿಮ್ಗೆ ನಾ ನಾಳೆಗೆ ಹೇಳಾಕತ್ತಿರೋ ಪ್ಯಾಟರ್ನ್ ನಿಮ್ಗ ಸಿಗ್ತೈತಿ. ಓಕೆ, ಸೊ ಇದೇ ರೀತಿ ನಾವ್ ಏನ್ ಮಾಡೋದು? ನೆಕ್ಸ್ಟ್ ನಾಳೆನು ಏನ್ ಮಾಡೋದು? ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡೋದು. ಈ ಪಾರ್ಟ್ ಸ್ವಲ್ಪ ನೋಡ್ಕೊಂಡ್ ಬರ್ರಿ. NHAI, ICR, NABARD ಮತ್ತ ನೀತಿ ಆಯೋಗ ಬಗ್ಗೆನು ಸ್ವಲ್ಪ ನೋಡ್ಕೊಂಡ್ ಬರ್ರಿ. ಬಿಕಾಸ್ ಈ ಆರ್ಗನೈಸೇಷನ್ಸ್ ನಿಮ್ಗ ಎಕ್ಸಾಮಿಗೆ ಬಾಳ ಈಗ ಆಲ್ಮೋಸ್ಟ್ ಆಲ್ ಏನೇ ಪ್ರಾಜೆಕ್ಟ್ಸ್ ಬಂದ್ರು ಇದ್ರ ಅಂಡರ್ ಜಾಸ್ತಿ ಪ್ರಾಜೆಕ್ಟ್ಸ್ ಬರ್ತಾವ್. ಓಕೆ, ಸೊ ನಾಳಿನ ಕ್ಲಾಸ್ ಏನ್ ಮಾಡೋಣ? ನಾವು
ಕಂಟಿನ್ಯೂ ಮಾಡು. ಈ ಕ್ವಶನ್ ಇಂದ ನಾಳಿನ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಸೊ ಈ ಕ್ವಶನ್ ಬಗ್ಗೆ ಸ್ವಲ್ಪ ನೀವು ಡೀಟೇಲ್ ಆಗಿ ಓದ್ಕೊಂತ ಬರ್ರಿ. ಓಕೆ, ಯಾರ್ಯಾರು ಹಿಂದಿನ ವಿಡಿಯೋಸ್ ನೋಡಿಲ್ಲ ದಯಮಾಡಿ ನೋಡ್ರಿ, ನೋಡಿ ನೆಕ್ಸ್ಟ್ ಕ್ಲಾಸ್ ನೋಡ್ರಿ, ಅಂದ್ರೆ ನಿಮ್ಗೆ ಎಕ್ಸಾಮಿಗ ಯೂಸ್ ಆಗುತ್ತಾ, ಹೆಲ್ಪ್ ಆಗುತ್ತೆ. ಓಕೆ, ಸೊ ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಓಕೆ, ಥ್ಯಾಂಕ್ ಯು.